ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನ ನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಮಹಿದಾಸ ಪೂಜ್ಯ ಚರಣೋ ದ್ವಿಜಾದಭೂತ್ ವಿದಿತಾತ್ ಸ ವಿಷ್ಣು ಯಶಸೋ ಬಲಾತ್ಮನಃ ಇಹ ಯೋ ದಧೇ ಜಗತಿ ಪಾಪಶಾಂತಯೇ ಬಹುಧಾ ಮಹೇತಿ ಮತಿ ದೀಪ್ತಗೋಸ್ಥಿತಿಂ. ಸ್ವಸ್ತಿಯಸ್ತು. 19ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೆ ರಾಮಕೃಷ್ಣರನ್ನ ಒಟ್ಟೊಟ್ಟಿಗೆ ಸ್ತೋತ್ರ ಮಾಡಿದರು ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯರ ಅನುಸಂಧಾನ ಹೀಗೆ ನಡೆದಿತ್ತು ಅಂತ ನಮಗೆ ಮನವರಿಕೆ ಮಾಡುತ್ತಾರೆ. ನಾವು ಆಚಾರ್ಯರು ಭಗವಂತನನ್ನು ಹೇಗೆ ಅನುಸಂಧಾನ ಮಾಡ್ತಾರೆ ಅಂತ ಅನ್ನೋದು ತಿಳಿದಿಲ್ಲ. ನಮ್ಮ ಎತ್ತರ ಅಷ್ಟು ಎತ್ತರದ್ದೂ ಅಲ್ಲ. ಹಾಗಿದ್ದಾಗ ನಾರಾಯಣ ಪಂಡಿತಾಚಾರ್ಯರು ಮಧ್ವರನ್ನ ನೇರವಾಗಿ ಕಂಡದ್ದರಿಂದ ಅವರು ತಾವು ನಿತ್ಯದಲ್ಲಿ ನಡೆಸುವ ಅನುಸಂಧಾನಗಳಲ್ಲಿನ ಒಂದು ಅನುಸಂಧಾನವನ್ನ ನಾರಾಯಣ ದೇವರ ವಿಚಾರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲೂ ಭಗವಂತನ ಎಲ್ಲ ರೂಪಗಳಿಗೂ ಜೊತೆಗೆ ಈ ನಾರಾಯಣ ರೂಪಕ್ಕೂ ಅಭೇದದ ಚಿಂತನೆಯನ್ನು ಮಾಡಬೇಕಾಗಿತ್ತು. ರಾಮ ಕೃಷ್ಣ ಇಬ್ಬರೂ ಅಭಿನ್ನರಾಗಿದ್ದಾರೆ ಅಂತನ್ನುವುದನ್ನು ತಿಳಿಸಿಕೊಟ್ರು. ಒಂದೇ ವಾಕ್ಯದಲ್ಲಿ ಇವರಿಗೂ ಅವರಿಗೂ ಅರ್ಥ ಬರುವಂತೆ ಇದೆ ಅಂತಂದ ಮೇಲೆ ಇವರು ಅವರು ಭಗವದ್ ರೂಪಗಳಲ್ಲಿ ಅಭೇದವೇ ಅಭಿನ್ನವೇ ಅಭಿನ್ನರಾಗಿದ್ದಾರೆ ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಇವತ್ತು ಪ್ರಾಯ 8ನೇ ಸರ್ಗ ಮುಕ್ತಾಯ ಆಗಬೇಕು. ಸಾಲಿನಲ್ಲಿ ಸರತಿ ಸಾಲಿನಲ್ಲಿ ಹೊರಟಿದ್ದರಿಂದ ಇವತ್ತು 8ನೇ ಸರ್ಗ ಮುಕ್ತಾಯವಾದರೆ ನಾಳೆಯಿಂದ 9ನೇ ಸರ್ಗ ಪ್ರಾರಂಭ ಆಗಬೇಕು. ನೋಡೋಣ, ಬದರಿನಾರಾಯಣ ಇಚ್ಛೆ ಏನಿದೆ ಅಂತ ಗೊತ್ತಿಲ್ಲ. ಬದರಿನಾರಾಯಣ ಇವತ್ತು ಮಂಗಳ ಮಾಡಿಸಿದರೆ ಇವತ್ತು ಮಂಗಳ, ನಾಳೆ ಅಂದರೆ ನಾಳೆ ಮಂಗಳ. ಅವನಿಗೆ ಯಾವಾಗ ಇಚ್ಛೆ ಬರುತ್ತೋ ಆವಾಗ ಮಂಗಳ ಅಷ್ಟೆ. ಈ 35ನೇ ಪದ್ಯದಲ್ಲಿ 2 ಬ್ರಾಹ್ಮಣ ರೂಪಗಳು ಭಗವಂತನದ್ದು, ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಇದೆ, ಎರಡೇ ಅಲ್ಲ, ಅನೇಕ ಬ್ರಾಹ್ಮಣ ರೂಪಗಳು ಭಗವಂತನದ್ದು ಇದ್ದರೂ ಕೂಡ ಇಲ್ಲಿ ವರ್ಣಿಸಿದ್ದು 2 ಬ್ರಾಹ್ಮಣ ರೂಪಗಳು. ಯಾವುದು? ಒಂದು
ಮಹಿದಾಸ ಅಂತ ಬ್ರಾಹ್ಮಣ. ಇನ್ನೊಂದು ಕಲ್ಕಿ. ಕಲ್ಕಿಯೂ ಕೂಡ ಬ್ರಾಹ್ಮಣನ ಮಗನೇ, ಬ್ರಾಹ್ಮಣನಾಗಿ ಅವತಾರ ಮಾಡಿದ್ದಾನೆ. ಪುರಾಣಗಳಲ್ಲೂ ಉಂಟು. ನಾವೇನೋ ಬ್ರಾಹ್ಮಣರು ಅಂತೇಳಿ ಕೈಗಂಟು ಹಾಕುವ ಅವಶ್ಯಕತೆ ಇಲ್ಲ, ಭಾಗವತದಲ್ಲೇ ಇದೆ. ಭಾಗವತದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಲ್ಕಿ ನಾಮಕ ಭಗವಂತ ಹೇಗೆ ಹುಟ್ಟಿದ, ಮಹಿದಾಸ ಹೇಗೆ ಹುಟ್ಟಿದ, ಕಲ್ಕಿ ಹೇಗೆ ಹುಟ್ಟುವನಿದ್ದಾನೆ ಭವಿಷ್ಯತ್ ಕಾಲದಲ್ಲಿ, ಮಹಿದಾಸ ಹೇಗೆ ಹುಟ್ಟಿದ ಅಂತನ್ನುವುದನ್ನು ಎರಡನ್ನು ಕೂಡ ತಿಳಿಸಿರ್ತಾರೆ. ಮಹಿದಾಸ ಪೂಜ್ಯ ಚರಣೋ ದ್ವಿಜಾದಭೂತ್ ವಿದಿತಾತ್ ಸ ವಿಷ್ಣು ಯಶಸೋ ಮಲಾತ್ಮನಃ ಇಹ ಯೋ ದಧೇ ಜಗತಿ ಪಾಪ ಶಾಂತಗೆ ಬಹುಧಾ ಮಹೇತಿ ಮತಿ ದೀಪ್ತಗೋಸ್ಥಿತಿಂ. ಪ್ರಾಯ ಇವೆರಡೂ ಸ್ವಲ್ಪ ಅಪರಿಚಿತವಾದ ರೂಪಗಳಿದ್ದಂತೆ, ಹೆಚ್ಚು ಕೇಳಿರೋದಿಲ್ಲ. ಕೃಷ್ಣನನ್ನ ಕೇಳಿದಷ್ಟು ರಾಮನನ್ನ ಕೇಳಿದಷ್ಟು ಮಹಿದಾಸನ್ ಕೇಳಿರೋದಿಲ್ಲ. ಕಲ್ಕಿಯನ್ನಂತರೂ ಸುಮ್ಮನೆ ಎಲ್ಲೋ ಒಂದು ಮಾತಿನಲ್ಲಿ ಕೇಳಿ ಮುಗಿಸ್ಬಿಟ್ಟಿರ್ತೇನೆ. ಇವತ್ತು ಇನ್ನೊಂದು ರೂಪ ಬರೋದಿದೆ, ಹಂಸ ರೂಪ ಅಂತ ಭಗವಂತ ಅನ್ನೋದು ಬರೋದಿದೆ. ಅದರ ಬಗ್ಗೆಯೂ ಪಂಡಿತಾಚಾರ್ಯರು ಸಾಕಷ್ಟು ವಿಚಾರ ಹೇಳ್ತಾರೆ. ಇಲ್ಲಿ ಹೇಳುವಾಗ ಸಹ ಆ ಭಗವಂತ ಅವತಾರ ಮಾಡಿದ. ಯಾರಲ್ಲಿ ಬಂದ ಮಹಿದಾಸನಾಗಿ ಅಂತ ಕೇಳಿದರೆ, ವಿಷ್ಣು ಯಶಸಃ ಅಮಲಾತ್ಮನಃ ವಿದಿತಾತ್ ದ್ವಿಜಾತ್. ಒಬ್ಬ ಬ್ರಾಹ್ಮಣನ ಮಗನಾಗಿ ಬಂದಂತೆ. ಯಾರ ಬ್ರಾಹ್ಮಣ ಅಂದರೆ ವಿಶಾಲ ಅಂತ ಹೆಸರವನಿಗೆ. ಮಹಿದಾಸನ ತಂದೆ ಹೆಸರು ವಿಶಾಲ. ಋಕ್ ಸಂಹಿತ ಒಂದು ಮಂತ್ರ ಇದೆ, ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತದೆ. ಆ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ಮಾತನ್ನು ಹೇಳ್ತಾರೆ ಆಚಾರ್ಯರು, ಅದನ್ನು ತಿಳಿಸಿಕೊಡ್ತಾರೆ ಐತರೇಯ ಭಾಷ್ಯದಲ್ಲಿ. ಪ್ರಾದುರ್ಬಭೂವ ಭಗವಾನ್ ತಪಸೇತರಾಯಾಃ ನಾರಾಯಣೋಬ್ಜಸುತಸ್ಯ ವಿಶಾಲ ನಾಮ್ನಃ. ಐತರೇಯ ಭಾಷ್ಯದ ಪ್ರಪ್ರಥಮ ವಾಕ್ಯ, ಮಂಗಳ ಶ್ಲೋಕ ಮುಗಿದು ಕೂಡಲೇ ಮೊದಲನೇ ವಾಕ್ಯನೇ ಇದು. ಏನು? ಭಗವಂತ ಪ್ರಾದುರ್ಬಭೂವ ಭಗವಾನ್ ತಪಸೇತರಾಯಾಃ. ಅಮ್ಮನ ಹೆಸರು ಇತರಾದೇವಿ ಅಂತಂತೆ. ಇತರ ಅಂತ ತಾಯಿ ಹೆಸರು. ಇಷ್ಟು ವಿಚಿತ್ರವಾದ ಹೆಸರು ಕೇಳಿಲ್ಲ ನಾವೆಲ್ಲ. ಇತರ ಅಂತ. ತಂದೆ ಹೆಸರು ವಿಶಾಲ. ವಿಶಾಲ ಮತ್ತು ಇತರ ದಂಪತಿಗಳ ಮಗನಾಗಿ ಹುಟ್ಟಿದವನು ಮಹಿದಾಸ. ಸರಿ, ಆ ವಿಶಾಲ ಯಾರ ಮಗ ಅಂತ ಕೇಳಿದರೆ ಅಬ್ಜಜ ಸುತಸ್ಯ, ಬ್ರಹ್ಮದೇವರ ಮಗ ಅಂತೆ. ಬ್ರಹ್ಮದೇವರಿಗೆ ಅನೇಕ ಜನ ಮಕ್ಕಳು. ಅದರಲ್ಲಿ ಬ್ರಹ್ಮದೇವರ ಮಕ್ಕಳಲ್ಲಿ ಒಬ್ಬನಾದ ವಿಶಾಲ ಎಂಬ ದ್ವಿಜಾತ್ ಬ್ರಾಹ್ಮಣನಿಂದ ವಿಷ್ಣು ಭಗವಂತ ಮಹಿದಾಸ ಪೂಜ್ಯ ಚರಣ, ಮಹಿದಾಸನೆಂಬ ಹೆಸರಿನಿಂದ ಹುಟ್ಟಿದ. ಮಹಿದಾಸ ಪೂಜ್ಯ ಚರಣ ಅಂದ್ರೆ ಪೂಜ್ಯಪಾದರಾದ ಆಚಾರ್ಯರು. ಈ ರೂಪ ಎಂಥದ್ದು ಅಂದ್ರೆ ಮಹಿದಾಸ ಆಚಾರ್ಯ ರೂಪ. ಮತ್ತೊಂದು ಸ್ವಲ್ಪ ವಿಶೇಷ, ಆಚಾರ್ಯ ರೂಪ. ಕೃಷ್ಣ ರಾಜರೂಪ, ರಾಮ ರಾಜರೂಪ, ಮಹಿದಾಸ ಆಚಾರ್ಯ ರೂಪ. ಯಾಕೆ ಅಂದರೆ ಪಾಠ ಹೇಳಿಕೊಟ್ಟ ರೂಪ ಅದು. ವೈಷ್ಣವ ತಂತ್ರ, ವೈಷ್ಣವ ತಂತ್ರಂ ತಂತ್ರಂ ವೈಷ್ಣವಂ ವ್ಯಧಾತ್, ಸಾತ್ವತ ಸಂಹಿತ ಅಂತನ್ನುವ ಗ್ರಂಥವನ್ನ ಮತ್ತು ಅನೇಕ ತಂತ್ರ ಗ್ರಂಥಗಳನ್ನ ಉಪದೇಶ ಮಾಡಿದವರು ಮಹಿದಾಸ ರೂಪದ ಪರಮಾತ್ಮ. ಮಹಿದಾಸ ಪೂಜ್ಯ ಚರಣ, ಮಹಿದಾಸನೆಂಬ ಆಚಾರ್ಯನಾಗಿ ದ್ವಿಜಾತ್ ಇವನು ವಿಶಾಲ ಎಂಬ ಹೆಸರಿನಿಂದ ಬ್ರಾಹ್ಮಣನಿಂದ ಅಭೂತ್ ಆದನು. ಆ ಬ್ರಾಹ್ಮಣ ಈ ದೇವರನ್ನ ಪಡೀಲಿಕ್ಕೆ ಏನ್ ಮಾಡಿದ್ದ? ದೇವನೇ ಮಗನಾಗಿ ಬರಬೇಕಾದ್ರೆ ಏನ್ ಪುಣ್ಯ? ನಾವು ಅಂತಿರ್ತೀವಲ್ಲ, ಏನ್ ಪುಣ್ಯ ಮಾಡಿರಿ ಇಂಥ ಮಕ್ಕಳು ಹಡ್ದಿರಿ ಅಂತಂತಿರಂಗಿಲ್ಲ. ಅವರಿಗೆ ಗೊತ್ತು ಏನ್ ಪುಣ್ಯ ಮಾಡಿರ ಅಂತ ಹೇಳಿ, ಉಳಿದವ್ರಿಗೆ ಗೊತ್ತಿರಂಗಿಲ್ಲ ಅದು. ಏನ್ ಪುಣ್ಯ ಮಾಡಿದ್ನೋ ಅಂತಂತಿರ್ತಾರೆ. ಆ ಧ್ವನಿ ಚೇಂಜ್ ಆಗ್ಬಿಡ್ತು ಅಂದ್ರೆ ಗೊತ್ತಾಗ್ತದೆ ಎಂಥ ಮಗ ಹುಟ್ಟ್ಯಾವ ಅಂತ ಹೇಳಿ. ಅದಕ್ಕೆ ಏನು ಪುಣ್ಯ ಮಾಡಿದ್ದ ಅಂತ ಕೇಳಿದರೆ ಪಂಡಿತಾಚಾರ್ಯರಂತಾರೆ ವಿಷ್ಣು ಯಶಸ್ ಅಂತ ಪುಣ್ಯ ಮಾಡಿದ್ದಂತೆ. ವಿಷ್ಣು ಯಶಸ್ ಅನ್ನೋದೊಂದು ಪುಣ್ಯವೇ, ಹೆಂಗೆ ಗೊತ್ತಿರಲಿಲ್ಲ ನಮಗೆ. ವಿಷ್ಣು ಯಶಸ್ಸಃ, ಅವನು ವಿಷ್ಣು ಯಶಸ್. ವಿಷ್ಣು ಯಶಸ್ ಅಂತನ್ನೋ ಶಬ್ದಕ್ಕೆ ಬಹಳ ಚಂದ ವ್ಯಾಖ್ಯಾನವನ್ನು ಮಾಡ್ತಾರೆ. ಭಗವಂತನ ಚರಿತ್ರೆಯನ್ನ ಶ್ರವಣ ಮಾಡೋದಕ್ಕೆ ವಿಷ್ಣು ಯಶಸ್ ಅಂತ ಕರೀತಾರಂತೆ. ಯಾಕೆ ಕರೀತಾರೆ?
ವಿಷ್ಣು ಯಶಸ್ಸಂದ್ರೆ ದೇವರ ವಾರ್ತೆಯನ್ನು ಕೇಳ್ತೀವಲ್ಲ, ಎಷ್ಟು ಅಂದ್ರೆ ನಮ್ಮ ಪ್ರಾಚೀನರು ಎಷ್ಟು ಬುದ್ಧಿವಂತರಿದ್ರು ಅಂತ ಅರ್ಥ ಆಗತ್ತೆ ಇದಕ್ಕೆ. ಹೆಂಗೆ ಹೇಳ್ಬೇಕಾಗ್ಯದ? ಲೋಕ ವಾರ್ತೆ ಇದು ಅಲ್ಲ, ಪರಲೋಕೈಕನಾಥನ ವಾರ್ತೆ ಇದು. ಅದಕ್ಕೆ ನಾವು ಕೇಳುವಾಗ ಏನಂತ ಕೇಳ್ತಿರ್ಬೇಕು? ಹರಟೆ ಅಂತ ಕೇಳಬಾರ್ದು. ಇದು ವಿಷ್ಣು ಯಶಸ್. ನಾವೇನು ಭಾಗವತ ಕೇಳ್ತೀವಿ, ರಾಮಾಯಣ ಕೇಳ್ತೀವಿ, ಇದು ಭಗವಂತನ ಯಶಸ್ಸನ್ನು ಕೇಳ್ತಿರ್ತೀವಿ. ಯಾಕೆ? ದಿಕ್ಷು ಯಾನಾತ್ ಯಾಶೋ ವ್ಯಾಪ್ತಂ ಕೀರ್ತಿ ಪ್ರತ್ಯಕ್ಷದ ಸ್ತುತಿ. ದಿಕ್ಕುಗಳಲ್ಲಿ ಹರಡಿದೆ ಭಗವಂತನ ಯಶಸ್ಸು. ಎಲ್ಲ ಊರುಗಳಲ್ಲಿ, ಎಲ್ಲ ದೇಶಗಳಲ್ಲಿ ಭಗವಂತನ ಕೀರ್ತಿ ಹರಡಿಕೊಂಡು ನಿಂತ್ಕೊಂಡಿದೆ. ಯಾರ್ಯಾರು ರಾಮಾಯಣ ಮಹಾಭಾರತವನ್ನು ಕೇಳಿದ್ದಾರೋ, ಭಾಗವತಾದಿ ಪುರಾಣಗಳನ್ನು ಕೇಳಿದ್ದಾರೋ ಅವರೆಲ್ಲ ವಿಷ್ಣುವಿನ ಯಶಸ್ಸನ್ನು ಕೇಳಿದಂತೆ. ಹೌದು, ಕೇಳಿದ ಮೇಲೆ ಏನಾಯಿತು ಅಂತಂದ್ರೆ ಅಮಲಾತ್ಮನಃ ಮನಸ್ಸು ಶುದ್ಧ, ಚಿತ್ತ ಶುದ್ಧ ಆಯಿತಂತೆ. ಅಂದ್ರೆ ಇವನು ಮಾಡಿದ ತಪಸ್ಸೇನಪ್ಪ ತಂದೆ ಅಂತಂದ್ರೆ ಒಳ್ಳೆ ರೀತಿಯಿಂದ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿದ್ದಾನೆ. ಈಗ ಅರ್ಥ ಮಾಡಿಕೊಳ್ಳ್ರಿ, ತಂದೆಯಾದವನು ಸತ್ಸಂತಾನವನ್ನ ಬಯಸಿದರೆ, ತಾಯಿಯಾದವಳು ಒಳ್ಳೆಯ ಸಂತಾನ ಬಯಸುವುದಾದರೆ ಭಗವಂತನ ಚರಿತ್ರೆಯನ್ನ ಎಷ್ಟು ಸಾಧ್ಯವೋ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ 100 ಔಟ್ ಆಫ್ 100 ಅಂತಾರೇನಪ್ಪ ಅದಕ್ಕೆ, ಹಂಗೆ ತಗೋಬೇಕಂತ. ಅಷ್ಟು ಶ್ರವಣ ಮಾಡಬೇಕು. 100ಕ್ಕೆ 100 ಶ್ರವಣ ಮಾಡಿದರೆ ಮಾತ್ರ ಚಿತ್ತಶುದ್ಧಿ. ಆ ಚಿತ್ತಶುದ್ಧಿ ಆದಾಗ ಮಾತ್ರ ಮಹಿದಾಸನಂತ ಮಗ ಹುಡ್ತಾನೆ. ತೈತ್ರಿಯ ಉಪನಿಷತ್ನಲ್ಲಿ ಹೇಳುವಾಗ ತದ್ಧಿ ತಪಃ, ದೊಡ್ಡ ತಪಸ್ಸಂತೆ. ಯಾವುದು ದೊಡ್ಡ ತಪಸ್ಸು ಕಲಿಯುಗದಲ್ಲಿ? ಒಂಟಿ ಕಾಲಲ್ಲಿ ನಿಂತುಕೊಂಡು ಎರಡೂ ಭುಜಗಳನ್ನು ಮೇಲೆ ಎತ್ತಿ ತಪಸ್ಸು ಮಾಡೋದೇ. ಎಲ್ಲಿ ಒಂಟಿ ಕಾಲ ಮೇಲೆ ನಿಂತೀವಿ? ಈ 2 ಕಾಲ ಮೇಲೆ ನಿಲ್ಲಿಕ್ಕಾಗೋದಿಲ್ಲ ನಮಗೆ. 4 ಕಾಲ ಮೇಲೆ ನಿಂತಿರ್ತೀವಿ ನಾವು. ಯಾವಾಗಲೂ ಕುರ್ಚಿ ಮೇಲೆ ಕೂದಿರ್ತೀವಿ ಅಂತ ಅರ್ಥ. ನಾವು ನಿಂತಿರೋದೇ 4 ಕಾಲ ಮೇಲೆ, ಅಲ್ಲ 4 ಭುಜದ ಮೇಲೆ ಅಂದಿಲ್ಲ, ಸಾರಿ, ಹೆಂಗೆ ತಿಳ್ಕೊಬೇಡ್ರಿ. 4 ಕಾಲ ಮೇಲೆ ನಾವು ನಿಂತಿರೋದು, ಅಂದ್ರೆ ಕುರ್ಚಿ ಬೇಕು ನಮಗೆ. ನಾವೇನು ಒಂಟಿಗಾಲಲ್ಲಿ ನಿಲ್ತೀವಿ? ಇದು ತಪಸ್ಸೇ ಅಲ್ಲ, ನಮ್ಮ ಕಡೆ ಆಗೋದೇ ಅಲ್ಲ. ಹಾಗಾದರೆ ಭಗವಂತನೇ ಮಗನಾಗಿ, ಭಗವಂತನಂತಹ ಅಂತಂತೂ ಇಲ್ವೇ ಇಲ್ಲ, ಭಗವಂತನೇ ಮಗನಾಗಿ, ಬೇಡ ಭಗವದ್ಭಕ್ತನಾಗಿ ಆದರೂ ಮಗ ಹುಟ್ಟಬೇಕಾಗಿದ್ದರೆ ಮಹಿದಾಸ ಪೂಜ್ಯ ಚರಣೋ ಬಿಜಾದ ಭೂತ್ ವಿದಿತಾತ್ಸ ವಿಷ್ಣು ಯಶಸೋ ಬಲಾತ್ಮನಃ ಇಹ ಯೋಧದೆ ಜಗತಿ ಪಾಪ ಶಂತಗೆ ಬಹುಧಾ ಮಹೇತಿ ಮತಿ ದೀಪ್ತಗೋಸ್ಥಿತಿಂ. ಬಂದ ಪರಮಾತ್ಮ ಅಂದ್ರೆ ಭಗವಂತನು ಹೆಚ್ಚು ಶಾಸ್ತ್ರಶ್ರವಣವನ್ನ ಮಾಡಿ ಪವಿತ್ರಾತ್ಮನಾಗಿರುವಂತಹ ಪ್ರಸಿದ್ಧನಾದ ವಿಶಾಲ ಎಂಬ ಹೆಸರಿನಿಂದ ಇತರಾದೇವಿ ಅಂತ ಅಮ್ಮನ ಹೆಸರು. ಅವಳು ಭಾರಿ ತಪಸ್ ಮಾಡಿದ್ಲಂತೆ. ಮಧ್ವಾಚಾರ್ಯರು ತಪಸೇತರಾಯ, ತಾಯಿಯ ತಪಸ್ಸೆ ಅಂತ ಹಾಕಿರ್ಬೋದು. ಯಾಕೆ? 9 ತಿಂಗಳು ದೇವರನ್ನ ಗರ್ಭದ ಗುಡಿಯಲ್ಲಿ ಕೂಡಿಸ್ಕೊಂಡಿರ್ಬೇಕಲ್ಲ, ಸುಮ್ಮನೆ ಆಗುತ್ತೆ? ನಮ್ಮ ಮನೆ ಮಾಡಿದಾಗ ಕೊಡಂಗಿಲ್ಲ ಅವ ದೇವರು, ಗರ್ಭದ ಗುಡಿಯಲ್ಲಿ ಕೂಡ್ಲಿಕ್ಕೆ ಆಗ್ತದೆ? ಆ ಗರ್ಭದ ದೇವರಿಗೆ ಗರ್ಭವಾಸ ಇಲ್ಲ, ದುಃಖ ಇಲ್ಲ, ಬೇರೆ ವಿಷಯ. ಗರ್ಭದಲ್ಲಂತೂ ಇದ್ದಾನಲ್ಲ, ದೇಹದಲ್ಲಿ ಇದ್ದಂತೆ ಗರ್ಭದಲ್ಲಿ ಇದ್ದಾನೆ. ಆ ಗರ್ಭದಲ್ಲಿ 9 ತಿಂಗಳು ಕುಳಿತು ಬಂದದ್ದಕ್ಕಾಗಿ ತಾಯಿಗೆ ತನ್ನ ತಾಯಿ ಎಂಬ ಕೀರ್ತಿಯನ್ನು ಕೊಟ್ಟನಲ್ಲ, ಅವಳೇನು ತಪಸ್ ಮಾಡಿದ್ದಾಳೆ. ಅದಕ್ಕಾಗಿ ಅವಳ ತಪಸ್ಸಿನಿಂದ ಹುಟ್ಟಿ ಬಂದ ಮಹಿದಾಸ ಪೂಜ್ಯ ಚರಣ. ಯಾಕೆ ಬಂದ ಅಂದ್ರೆ ಮಹೇತಿ ಮತಿ, ಮಹಾ ಉಪದ್ರವದಿಂದ ಕೂಡಿರುವಂತಹ ಮಹಾ ಇತಿಮತಿ. ಈತಿ ಅಂತಂದ್ರೆ ಬಾಧೆಗಳು. ಮಹೇತಿಮತಿ ಅಂದ್ರೆ ಭಾರಿ ಬಾಧೆಗಳಿವೆ ಅಂತೆ. ಸಂಸಾರದಲ್ಲಿ ನಾನಾ ತರಹದ ಬಾಧೆಗಳಿರ್ತದಂತೆ. ಏನೇನ್ ಬಾಧೆಗಳು ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. 6 ಬಾಧೆಗಳನ್ನ ಗುರುತಿಸಿದ್ದಾರೆ. ಷಡೇತ ಈತಯ ಸ್ಮೃತಃ ಅಂತ 6 ಬಾಧೆಗಳಂತೆ. ಯಾವುದು ಬಾಧೆಗಳು? ಸಾಮಾನ್ಯವಾಗಿ ಹೇಳಿರ್ತೀನಿ, ವಿಶೇಷ ವಿಚಾರ ಮತ್ತೆ ಹೇಳೋಣ. ಏನು ಅಂತಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ, ಮೂಷಿಕಾ, ಶಲಭಾ, ಶುಕಾ, ಅತ್ಯಾಸನ್ನಾಶ್ಚ ರಾಜಾನಃ ಷಡೇತೆ ಈತಯ ಸ್ಮೃತಃ. ದೊಡ್ಡ ದೊಡ್ಡ ಬಾಧೆಗಳು ಯಾವುದು ಜಗತ್ತಿನಲ್ಲಿ ನಮಗಿರೋದು ಅಂತಂದ್ರೆ ಅತಿವೃಷ್ಟಿ. ಹೋಂತ ಮಳೆ ಆಗ್ಬಿಡೋದು. ಹೋಂತ ಮಳೆ ಆಯಿತು ಅಂತಂದ್ರೆ ಅದು ದೊಡ್ಡ ಈತಿ. ಈತಿ ಅಂದ್ರೆ ಬಾಧೆ. ಮೊದಲನೇ ಬಾಧೆ ಯಾವುದು? ಇದು ಸಾಮಾನ್ಯವಾಗಿ ಇದು ರೈತ ಬಾಧೆ. ರೈತನ ಮೇಲೆ ದೇಶ ನಿಂತದ್ರಿಂದ ದೇಶಕ್ಕೂ ಇದರ ಎಫೆಕ್ಟ್ ಆಗುತ್ತೆ. ರೈತ ಬಾಧೆಗೆ ದೇಶದ ಬಾಧೆ ಅಂತಿದ್ದರಿಂದಾಗಿ ಈತಿ ಬಾಧ ಅಂತ ಕರೆದಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಳೆನೇ ಇಲ್ಲ, ಒಣ ಸ್ವಚ್ಛ ಒಣ ಮುಗಿದೋದ್ ಕೆಲಸ.
ಮತ್ತು ಮೂಷಿಕಾಹ ಇಲಿಗಳು, ಶಲಭಾಹ ಅವೇನೋ, ಮತ್ತು ಈ ಬೇರೆ 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 ಹುಳಗಳು, ಹುಳ ಉಪ್ಪಟೆಗಳು ಇಷ್ಟಿಟ್ಕೊಳ್ರಿ, ಪಕ್ಷಿಗಳು ಅಥವಾ ಗಿಳಿಗಳು, ಅತ್ಯಾಸನ್ನಶ್ಚ ರಾಜಾನಃ ಜೊತೆಗೆ ನಿರಂತರ ಜಗಳ, ಈ ರಾಜನ ಜೊತೆಗೆ ಅವರದ್ದು, ಆ ರಾಜನ ಜೊತೆಗೆ ಇವರದ್ದು. ದೇಶ ಸುಭಿಕ್ಷೆಯಿಂದ ಇರೋದು ಹೆಂಗಿರಬೇಕು? ಈ ಪಾರ್ಟಿಯವರು ಆ ಪಾರ್ಟಿಯವರು, ಆ ಪಾರ್ಟಿಯವರು ಈ ಪಾರ್ಟಿಯವರು ಹೊಡೆದಾಡ್ಕೊಂಡಿದ್ದಾದ್ರೆ ನಮ್ಮನ್ನು ನೋಡೋರು ಯಾರು? ನಿಮ್ಮನ್ನು ನೋಡಿ ಏನಾಗಬೇಕಾಗಿದೆ ಅಂತಾರೆ ಅವರು. ನೀವು ಓಟ್ ಹಾಕಿದ್ರೆ ಸಾಕು, ಮುಂದೆ ನೀವು ಕಾಣಿಸ್ತಾ ಇದ್ದು ನಡೀತದೆ, ನಮಗೇನು ಬೇಕಾಗಿಲ್ಲ ಏನಿಲ್ಲ. ಜೀವ ಅದೃಶ್ಯ ಅಂತ ಶಾಸ್ತ್ರ ಹೇಳ್ತದೆ, ಓಟ್ ಹಾಕಿದ್ಮೇಲೆ ಅದೃಶ್ಯ ಆಗ್ಬಿಡ್ತಾನೆ. ಅದಕ್ಕೆ ಇಹ ಯೋಧದೆ ಜಗತಿ ಪಾಪಶಾಂತಗೆ ಬಹುಧ ಬಹಳವಾಗಿ ಮಹಾ ಹೆಚ್ಚಾದ ಈತಿಮತಿ ಬಾಧೆ ಉಳ್ಳಂತಹ ಇದಕ್ಕೆ ಭಗವಂತ ದೀಪ್ತ ಗೋಸ್ಥಿತಿಂ, ಸ್ಪಷ್ಟವಾದ ಗೋ ಅಂದ್ರೆ ಮಾತುಗಳು, ವೈಷ್ಣವ ತಂತ್ರ ಅದನ್ನು ರಚನೆ ಮಾಡಿ ಕೊಟ್ಟಿದ್ದಾನೆ ಭಗವಂತ ಅಂತ ಇಷ್ಟು ಹೇಳಿದರು. ಇದು ಮುಗಿದ ಮೇಲೆ ಈಗ ಇದೇ ಶ್ಲೋಕದಲ್ಲಿ ಕಲ್ಕಿಯ ಸ್ತೋತ್ರ ಮಾಡ್ತಾರೆ. ಏನು ಕಲ್ಕಿ ಹೇಗಿದ್ದಾನೆ ಅಂತ ಕೇಳಿದ್ರೆ, ಸ ಭಗವಾನ್ ಆ ಪರಮಾತ್ಮನು ವಿದಿತಾ ಕಮಲಾತ್ಮನಃ ವಿಷ್ಣು ಯಶಸ್ಸಃ. ನೋಡ್ರಿ, ಈಗ ವಿಷ್ಣು ಯಶಸ್ ಎಂಬುದು ಬ್ರಾಹ್ಮಣನ ಹೆಸರು. ಕಲ್ಕಿಯ ಅಪ್ಪನ ಹೆಸರೇನು ಅಂದ್ರೆ ವಿಷ್ಣು ಯಶಸ್ ಅಂತ ಅಪ್ಪನ ಹೆಸರು. ಶಂಬಳ ಗ್ರಾಮ ಅಂತ ಗ್ರಾಮ ಮುಂದೆ ಉತ್ತರ ಪ್ರದೇಶದಲ್ಲಿ ಇದೆ ಅಂತ ಹೇಳ್ತಾರೆ. ಶಂಬಳ ಗ್ರಾಮ, ಸಂಬಳ ಗ್ರಾಮ, ಚಂಬಲ್ ಕಣಿವೆ ಅನ್ನುವಲ್ಲಿ ಅಂತ ಅನ್ನುವರು ಕೆಲವರಿದ್ದಾರೆ. ಶಂಬಳ, ಸಂಬಳ, ಚಂಬಲ, ಚಂಬಲ್ ಕಣಿವೆ ಅಂತ ಹೇಳುವರು ಕೆಲವರಿದ್ದಾರೆ. ಅಲ್ಲಿ ಆಸುಪಾಸಿನಲ್ಲಿ ಎಲ್ಲೋ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ವಿಷ್ಣು ಯಶಸ್ ಅಂತ ಅವನ ಹೆಸರಿಟ್ಕೊಂಡಿರ್ತಾನೆ. ಅಲ್ಲಿ ದೇವರು ಕಲ್ಕಿಯಾಗಿ ಅವತಾರ ಮಾಡಿ ಬರ್ತಾನೆ. ಅಮ್ಮ ಯಾರು ಅಂತ ಹೇಳಿಲ್ಲ, ಅಪ್ಪ ಮಾತ್ರ ಹೇಳಿದ್ದಾರೆ. ವಿಷ್ಣು ಯಶಸ್ ಬ್ರಾಹ್ಮಣನಿಂದ ಹೇಗಿದ್ದಾನವನು ಅಂದ್ರೆ ಮಹಿದಾಸ ಪೂಜ್ಯ ಚರಣ. ಮಹಿ ಮಹಿ ಅಂದರೆ ಉತ್ಸವ, ಉತ್ಸವದಿಂದ ಕೂಡಿರುವಂತಹ ಬ್ರಹ್ಮಾದಿಗಳು ಅವರಿಂದ ಪೂಜ್ಯ ಪಾದನಾದವನು ಮಹಿದಾಸ ಪೂಜ್ಯ ಚರಣ. ಮಹಿದಾಸ ಅವತಾರ ಹೇಳಿದಾಗ ಹೆಸರೇ, ಕಲ್ಕಿ ಅವತಾರ ಹೇಳಿದಾಗ ಉದ್ಧವ ಉತ್ಸವ. ಮಹಾ ಅಂತನ್ನೋ ಶಬ್ದಕ್ಕೆ ಉದ್ಧವ ಉತ್ಸವ, ಉತ್ಸವದಿಂದ ಕೂಡಿದವರು ಬ್ರಹ್ಮಾದಿಗಳು, ಅವರೇ ದಾಸರು. ಅಂಥವರಿಗಾಗಿ ಅಂಥವರ ಪೂಜ್ಯ ಚರಣನಾದವನು ಬಂದ. ಏನ್ ಮಾಡಿದ? ಬಂದು ಜಗತಿ ಪಾಪ ಶಾಂತಗೆ, ಪಾಪಿಗಳನ್ನ ಕೊಲ್ಲುವುದಕ್ಕಾಗಿ ಅತಿದೀಪ್ತಿ ಗೋಸ್ಥಿತಿ, ಅತ್ಯಂತ ಪ್ರಕಾಶಮಾನವಾದ ಬಹುಧಾ ಮಹೇತಿ. ಈಗ ನೋಡ್ರಿ, ಬಹುಧಾ ಮಹಾ ಈ ತಿನ್ಬಿಡಿಸಿದ್ವಿ, ಈಗ ಬಹುಧಾ ಮಹೇತಿ ಅಂತ. ಹೇತಿ ಅಂದ್ರೆ ಆಯುಧ. ದೇವರು ಖಡ್ಗವನ್ನು ಹಿಡ್ಕೊಂಡಿದ್ದಾನಂತೆ. ಒಂದೇ ಒಂದು ಖಡ್ಗವನ್ನು ಹಿಡಿದುಕೊಂಡು ಒಂದು ದಿನದಲ್ಲಿ ಹೇಳುವಂತೆ ಹೀಗೆ ಹೇಳ್ತಾರೆ ಕೆಲವರೆಲ್ಲ. ಏನು ಅಂದ್ರೆ ಒಂದು ದಿನದಲ್ಲಿ ಇಡೀ ಭೂಮಂಡಲವನ್ನು ಸಂಚಾರ ಮಾಡ್ತಾನಂತೆ. ಅಷ್ಟು ವೇಗ ಅಂತೆ ದೇವರದ್ದು. ಅಷ್ಟು ವೇಗದಲ್ಲಿ ಸಂಚಾರ ಮಾಡಿ ಯಾರ್ಯಾರು ದುಷ್ಟರಿದ್ದಾರೋ ಅವರನ್ನೆಲ್ಲ ಕತ್ತರಿಸಿ ಹಾಕ್ಬಿಡ್ತಾನಂತೆ ಒಂದೇ ದಿನದಲ್ಲಿ. ಅದರ ವೇಗ ಎಷ್ಟು? ನಮಗೆ 24 ಗಂಟೆ. 24 ಗಂಟೆಯಲ್ಲಿ ಇಡೀ ಭೂಮಿಯನ್ನು, ಭೂಮಂಡಲವನ್ನು ಸುತ್ತಾಕಿ, ಬ್ರಹ್ಮಾಂಡ ಅಲ್ಲ ಭೂಮಿ, ಇಲ್ಲಿ ಈ ಭೂಮಿಯನ್ನು ಸುತ್ತಾಕಿ ಎಲ್ಲರನ್ನ ಕತ್ತರಿಸಿ ಹಾಕಿ ಮುಗಿಸ್ಬಿಡ್ತಾನಂತೆ. ಅದಕ್ಕಾಗಿ ಅವನು ಅವತಾರ ಮಾಡಿ ಬರ್ತಾನೆ ಅಂತ ಇಷ್ಟು 35ನೇ ಪದ್ಯದಲ್ಲಿ ಭಗವಂತನ ಕಲ್ಕಿ ಅವತಾರ, ಮಹಿದಾಸ ಅವತಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ 36ನೇ ಪದ್ಯದಲ್ಲಿ ಯಜ್ಞನಾಮಕ ಭಗವಂತ ಹಾಗೂ ಕಪಿಲನಾಮಕ ಪರಮಾತ್ಮನ ವಿಚಾರವನ್ನು ತೆಗೆದುಕೊಳ್ಳುತ್ತಾನೆ. ಎರಡು ಒಂದೇ ಪದ್ಯದಲ್ಲಿ. ಸುತಪೋರುಚೇಯರಯ ಪಾಪ ಕರ್ದಮಾನ್ ಅನುಮಾನವೀತನಯತಾಮುಪೇಯಿವಾನ್ ಸಭಗೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀ ಜನಸ್ಸು ಮನಸಸ್ಸ ದೇವರಾಟ್. ಸುತಪೋರುಚೇರಯಮ ಪಾಪ ಕರ್ದಮಾತ್. ಹೆಂಗ್ ಹೆಸರು ಬಂದಿರಬೇಕು ಅಂದ್ರೆ, ಆ ಕಡೆಗೆ ದೇವರ ತಂದೆ ಹೆಸರು ಬಂದಿರಬೇಕು, ಈ ಕಡೆಗೆ ಇನ್ನೊಬ್ಬರಿಗೂ ಅದು ವಿಶೇಷಣ ಆಗಿರ್ಬೇಕು. ಹಾಗಿದ್ದಾಳೆ. ಅಯಂ ಈ ಭಗವಂತನು ಅಪಾಪ ಕರ್ದಮಾತ್, ಪಾಪವೆಂಬ ಕೆಸರು ಅಂಟಿಕೊಳ್ಳದೆ ಇರುವಂತಹ, ಸುತಪೋರುಚೇಹೆ ಒಳ್ಳೆ ತಪಸ್ವಿಗಳಾದ ರುಚಿ ಪ್ರಜಾಪತಿಗೆ, ಮಾನವೀತನಯತಾಂ ಸ್ವಯಂಭೂ ಮನುವಿನ ಮಗಳಾದ ಆಕೂತಿ ದೇವಿಯಲ್ಲಿ, ಉಪೇಯಿವಾನ್ನನು ಮಗನಾಗಿ ಬಂದಷ್ಟೇ. ಯಾರು? ಯಜ್ಞನಾಮಕನಾಗಿ ಬಂದ. ಮುಗಿದೋಯ್ತು. ಯಜ್ಞ ಅಂತ ದೇವರ ಹೆಸರು. ಎಲ್ಲಿ ಬಂದಿದ್ದಾನೆ ಅಂತಂದ್ರೆ, ಸ್ವಯಂಭೂ ಮನುವಿಗೆ 3 ಜನ ಹೆಣ್ಮಕ್ಳಂತೆ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಆಕೂತಿ ದೇವಿಯಲ್ಲಿ ರುಚಿ ಪ್ರಜಾಪತಿಯಿಂದ ಅವಳಿ ಮಕ್ಕಳಾದರಂತೆ. ಆ ಅವಳಿ ಮಕ್ಕಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಇದ್ರೆ, ಆ ಹೆಣ್ಣನ್ನ ರುಚಿ ಪ್ರಜಾಪತಿ ತಾನೇ ಇಟ್ಕೊಂಡ. ಗಂಡನ್ನ ಮಾತ್ರ ಸ್ವಯಂಭೂಮನು ತಾನು ತೆಗೆದುಕೊಂಡ ದತ್ತಕ್ಕೆ. ಅಲ್ಲಿ ಹೋದ ಯಜ್ಞ, ಅಲ್ಲಿ ಹೋದವನು ಇಲ್ಲೇನು ಹುಟ್ಟಿದ್ಲಲ್ಲ,
ದಕ್ಷಿಣ ಅವಳು ಲಗ್ನ ಮಾಡ್ಕೊಂಡ್ಬಿಟ್ಟ. ಹುಟ್ಟುವಾಗ ಅವಳಿ ಮಕ್ಕಳಾಗಿದ್ರು. ದತ್ತಕ್ಕೆ ಹೋದದ್ದಕ್ಕೆ ಸೋದರ ಮಾವ ಆದ. ಸೋದರ ಮಾವ ಮಾಡ್ಕೋಬಹುದು ಅಂತೇಳಿ ಮಾಡ್ಕೊಂಡ್ಬಿಟ್ಟ. ಮುಗಿದೋಯ್ತು. ಮಾತುಲ ಕನ್ಯಾ ಪರಿಣಯ ಅಂತನ್ನೋದು ನಮ್ಮ ದೇಶದ ಸಂಪ್ರದಾಯ ಅಲ್ಲ, ನೆನಪಿಟ್ಕೊಳ್ರಿ. ನಮ್ಮ ದೇಶದ್ದಲ್ಲ, ಉತ್ತರದ ಸಂಪ್ರದಾಯ ಅದು, ನಮ್ದಲ್ಲ. ನಮ್ಮಲ್ಲಿ ಸೋದರ ಮಾವನ್ ಮಾಡ್ಕೊಳ್ಳೋ ಪದ್ಧತಿ ಇಲ್ಲ. ಮೇಲದ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸ್ದೇವರು ಹೇಳುವಾಗ ದಾಕ್ಷಿಣಾತ್ಯಾನ ಮಾತುಲ ಕನ್ಯಾ ಪರಿಣಯವತ್ ಅಂತ ದೃಷ್ಟಾಂತ ಹೇಳ್ತಾರೆ. ಸೋದರ ಮಾವಂದರ ಸಂಬಂಧಿಕರನ್ನ ಮಾಡ್ಕೊಳ್ಳೋ ಪದ್ಧತಿ ನಮ್ಮ ದೇಶದ್ದಲ್ಲ, ಮೇಲಿನ ಭಾಗದ್ದು. ಇಲ್ಲಿ ಬೇರೆ ಬೇರೆ ಗೋತ್ರದವರನ್ನೇ ಪ್ರತ್ಯೇಕವಾಗಿ ಮಾಡ್ಕೊಳ್ಬೇಕು ಅಂತ ನಿಯಮ ಇದ್ದದ್ದು. ಆದರೆ ದೇವರು ಏನು ಮಾಡಿಬಿಟ್ಟ ಅಂದರೆ, ಆ ಕಡೆ ದತ್ತಕ್ಕೆ ಹೋದ ಅಜ್ಜನ ಮನೆಗೆ. ಈ ಹುಡುಗಿ ಅಜ್ಜನ ಮನೆಗೆ ದತ್ತಕ್ಕೆ ಹೋದ್ಕೊಳ್ಳಿ ಏನಾಗ್ಬಿಟ್ಟ, ಸೋದರ ಮಾವಾದ ಮಾಡ್ಕೊಂಡ, ಮುಗಿದೋದ್ ಕೆಲಸ. ಯಾಕೆ ಆಕೆ ಲಕ್ಷ್ಮೀ ಅವತಾರ, ಹಿಂಗಾಗಿ ಬಿಟ್ಟು ಹೋಗೋಂಗಿಲ್ಲ. ಅದನ್ನ ಹೇಳಿದರು. ಮುಂದೆ ಸುತಪೋ ರುಚೇಹೇ, ಒಳ್ಳೆ ತಪಸ್ವಿಯಾದ ರುಚಿ ಪ್ರಜಾಪತಿ. ಅವ ಹೆಂಗಿದ್ದ, ಅಪಾಪ ಕರ್ದಮ, ಪಾಪವೆಂಬ ಕೆಸರನ್ನ ಅಂಟಿಸಿಕೊಂಡಿರ್ಲಿಲ್ಲ. ನಾನು ಅಷ್ಟೇ ಮಾನವೀತನಯತಾಂ, ಮಾನವಿ ಅಂದ್ರೆ ಸ್ವಯಂಭೂ ಮನುವಿನ ಮಗಳಾದ ಆಕೂತಿ ದೇವಿಯಲ್ಲಿ ಉಪೈವನ್ ಹುಟ್ಟಿ ಬಂದ, ಅವತಾರ ಮಾಡಿ ಬಂದ. ಹೆಂಗ್ ಬಂದವ ಅಂದ್ರೆ ಮಾನವೀತನಯತಾಂ, ಸ್ವಯಂಭೂ ಮನುವಿನ ಮಗಳಾದ ಆಕೂತಿಯ ಮಗನಾಗಿ ಬಂದನು, ಯಜ್ಞನಾಮಕನಾಗಿ ಬಂದ. ಸಮಯೇನ ಲಗ್ನ ಮಾಡಿಕೊಂಡಾದ ಮೇಲೆ ಪರಮಾತ್ಮ ಏನ್ ಮಾಡಿದ, ಮುಂದೆ ಕಾಲಾಂತರ ಆದಾಗ ದೇವರಾಟ್ ಇಂದ್ರನಾದ. ಇದೊಂದು ಸ್ವಾರಸ್ಯ, ಬಹಳ ಮಹತ್ವದ್ದು. ದೇವರು ಒಂದು ಮನ್ವಂತರದಲ್ಲಿ ಇಂದ್ರನಾಗಿ ಇದ್ದಾನೆ. ನಾವು ಎಷ್ಟೋ ಜನರು ಇದನ್ನು ತಿಳ್ಕೊಂಡಿರೋದಿಲ್ಲ. ಇಂದ್ರ ಅಂತಂದಾಗ ಶಚೀಪತಿಯಾದ ಇಂದ್ರ ಅಂತ ಇಷ್ಟೇ ಅರ್ಥ ಮಾಡಿಕೊಂಡಿರ್ತೇವೆ. ಹಂಗೇನಿಲ್ಲ. ಲಕ್ಷ್ಮೀಪತಿಯೂ ಇಂದ್ರನಿದ್ದಾನೆ. ಶಚೀಪತಿಯೊಬ್ಬರೇ ಇಂದ್ರ ಆಗಬೇಕಾಗಿಲ್ಲ. ಲಕ್ಷ್ಮೀಪತಿಯು ಯಾವ ಮನ್ವಂತರದಲ್ಲಿ, ಸ್ವಯಂಭೂ ಮನ್ವಂತರದಲ್ಲಿ ಪರಮಾತ್ಮನೇ ಇಂದ್ರ ಯಜ್ಞನಾಮಕನಾಗಿ ಅವನೇ ಸ್ವರ್ಗಾಧಿಪತಿಯಾಗಿ ಇಂದ್ರ ಪದವಿಯನ್ನ ಆಳಿದ್ದು, 3 ಲೋಕಗಳನ್ನ ನೋಡಿದ್ದವನೇ. ಅದಕ್ಕಾಗಿ ಸಮಜೀ ಜನತ್ ಸುಮನಸಃ ಭೂರಿ ನಿಜ ಭಕ್ತಿ ಪೂರಿತಾನ್. ಮಕ್ಕಳು ನಡೆದಂತೆ. ಎಷ್ಟು ಮಂದಿ ಮಕ್ಕಳಾದರು ಅಂದ್ರೆ 12 ಜನ ಗಂಡು ಮಕ್ಕಳು ಹುಟ್ಟಿದ್ರಂತೆ. ಸ್ವಯಂಭೂ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮನಿಗೆ ಹೆಂಡತಿ, ಅವಳಿಗೆ ತುಷ್ಟ ಅಂತೂ ಹೆಸರು, ದಕ್ಷಿಣ ಅಂತೂ ಹೆಸರನ್ನು ಹೇಳ್ತಾರೆ. ಅವಳಲ್ಲಿ 12 ಜನ ಮಕ್ಕಳು ಹುಟ್ಟಿದ್ದಾರಂತೆ. ತೋಷ, ಪ್ರತೋಷ, ಸಂತೋಷ ಮಕ್ಕಳ ಹೆಸರು. ದೇವ್ರ ಹಂಗ ಶಣೆ ಇದ್ರೆ ಅವನು ಸಾಲಾಗಿ ಹಂಗ ಹೆಸರಿಟ್ಬಿಟ್ಟಾನ. ತೋಷ, ಪ್ರತೋಷ, ಸಂತೋಷ ಹಿಂಗೆ ಇಡ್ಬೇಕ್ರಿ ಹೆಸರು ಮಕ್ಕಳದು. ಅಂದ್ರೆ ಚಂದ ಇರ್ತದೆ, ಅಂದ್ರೆ ಕರಿಲಿಕ್ಕೂ ಅನುಕೂಲ ಇರ್ತದೆ. ಸುಮ್ಮನೆ ಇಲ್ಲಾಂದ್ರೆ ಹೆಂಗೆ ಅಡ್ಡಾಡಿ ಇಟ್ಬಿಟ್ರಿ ಅಂದ್ರೆ ಕಷ್ಟ ಆಗ್ತಿರ್ತದೆ. ಆಮೇಲೆ ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿಹಿ, ಹರಿಹಿ, ವಿಭು, ಸ್ವಪ್ನಃ, ಸುದೇವ, ರೋಚನಃ, ದ್ವಿಷಟ್ ಇವರೇನಿದ್ದಾರೆ 12 ಮಂದಿಯನ್ನ ಅಂತ ಮಕ್ಕಳನ್ನಾಗಿ ಪಡೆದಿದ್ದಾನಂತೆ. ಅವರೇನು ಅಂದ್ರೆ ದೇವಾಹ ಆಸನ್ ಸ್ವಯಂಭುವಂತರೇ, ಸ್ವಯಂಭೂ ಮನ್ವಂತರದಲ್ಲಿ ಅವರೇ ದೇವತೆಗಳು. ಈ ಮನ್ವಂತರದಲ್ಲಿ 12 ದ್ವಾದಶ ಆದಿತ್ಯರು ಅಂತ ಬೇರೆ ಇದ್ದಾರೆ. ಆ ಮನ್ವಂತರದಲ್ಲಿ ಇದ್ದ ದೇವತೆಗಳು ಬೇರೆ. ಪ್ರತಿ ಮನ್ವಂತರಕ್ಕೂ ಋಷಿಗಳು ಬೇರೆ ಆಗ್ತಾರೆ, ಪ್ರತಿ ಮನ್ವಂತರಕ್ಕೂ ದೇವತೆಗಳು ಬೇರೆ ಆಗ್ತಾರೆ, ಪ್ರತಿ ಮನ್ವಂತರಕ್ಕೂ ಇಂದ್ರ ಚೇಂಜ್ ಆಗ್ತಾರೆ, ಒಬ್ಬರೇ ಇರೋದಿಲ್ಲ, ನೆನ್ಬಿಟ್ಟುಕೊಳ್ರಿ. ಆದ್ದರಿಂದ ಸುತಪೋ ರುಚೇರ ಯಮ ಪಾಪ ಕರ್ದಮಾನ್ ನನುಮಾನವೀತನಯತಾಮುಪೇಯಿವಾನ್ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀ ಜನಸ್ಸು ಮನಸಸ್ಸ ದೇವರಾಟ್. ಹೆಂಗಿದ್ರ ಆ ಮಕ್ಕಳು ಹುಟ್ಟಿದವರು, ಭೂರಿ ನಿಜ ಭಕ್ತಿ ಪೂರಿತಾನ್, ಒಳ್ಳೆ ಭಗವದ್ಭಕ್ತರಾಗಿದ್ರಂತೆ. ಒಳ್ಳೆ ಭಗವದ್ಭಕ್ತರಾದ ಮಕ್ಕಳನ್ನ ಹುಟ್ಟಿಸಿದ ಅಂತ ಹೇಳ್ತಾ ಇದ್ದಾರೆ. ಇದೇ ಶ್ಲೋಕದಿಂದಲೇನೆ ಕಪಿಲನಾಮಕ ಪರಮಾತ್ಮನ ವಿಚಾರವನ್ನು ಹೇಳಬೇಕು. ಏನು ಹೇಳಬೇಕೀಗ ನೋಡ್ರಿ, ಹೇಗಿದೆ ಅಂದ್ರೆ ಅಯಂ ಭಗವಾನ್, ಈ ಪರಮಾತ್ಮ ಸುತಪೋರುಚೇಹೇ, ಒಳ್ಳೆ ತಪಸ್ಸಿನಿಂದ ತಪಸ್ಸಿನಲ್ಲಿ ರುಚಿ ಉಳ್ಳವನು. ಸುತಪೋ ರುಚಿ, ನಿಮ್ಮ ಇಂಟ್ರೆಸ್ಟ್ ಎಲ್ಲದ ತಪಸ್ನಾಗದ. ಅವ ಯಾರವರು, ಅಪಕರ್ದಮ, ಪಾಪವಿಲ್ಲದೆ ಇರುವಂತಹ ಕರ್ದಮ ಪ್ರಜಾಪತಿಗಳು. ಕರ್ದಮ ಪ್ರಜಾಪತಿಗಳ ಇಂಟ್ರೆಸ್ಟ್ ಎಲ್ಲಿತ್ತು ಅಂತ ಕೇಳಿದ್ರೆ ತಪಸ್ಸಿನಲ್ಲಿ ಇತ್ತಂತೆ. ಹೆಂಗ್ ಗೊತ್ತಾಗ್ತಿತ್ತು ನಿಮಗೆ ಅಂದ್ರೆ ಭಾಗವತ ಕಥೆ ಹೇಳ್ತದೆ. ಬ್ರಹ್ಮದೇವ್ ಹೇಳಿದ್ರಂತ, ಕರ್ದಮ ನೀನು ಸ್ವಲ್ಪ ಲಗ್ನ ಮಾಡಿಕೋಪ ಅಂತ ಹೇಳಿದ್ರಂತ. ಏನ್ ಹೇಳಿದ್ರು ಬ್ರಹ್ಮದೇವರು, ಲಗ್ನ ಮಾಡ್ಕೋ ಅಂತ ಹೇಳಿದ್ರು. ತಪಸ್ಸಿಗೆ ಕೂತ್ಬಿಟ್ಟಂತ. ಲಗ್ನ ಮಾಡ್ಕೋ ಅಂದ್ರೆ ತಪಸ್ ಮಾಡ್ತಾರೇನಪ್ಪ ಅಂದ್ರೆ ಚಲೋ ಕನ್ಯಾ ಸಿಗಬೇಕಲ್ಲ ಅಂದಂತೆ. ಅಂದ್ರೆ ಕೆಟ್ಟ ಕನ್ಯಾ ಅಂತ ಇರ್ತಾವಂತ ಹಿಂಗೆ ಕೇಳಬಾರ್ದು. ಮತ್ತೆ ಚಲೋ ಕನ್ಯಾ ಅಂದ್ರೆ ಮನಸ್ಸಿಗೆ ಅನುಕೂಲ ಆಗಿರುವಂತ ಹೆಂಡತಿ ಇಷ್ಟೇ ಅರ್ಥ. ಅದಕ್ಕೆ ಉಳಿದವ್ರದ್ದು ಏನು ನಮಗೆ ಗೊತ್ತಿರಂಗಿಲ್ಲ, ಅಷ್ಟೇ ಹೇಳ್ತಿರ್ತಾರೆ. ಅದಕ್ಕೆ ಏನಾಯಿತು ಅಂದ್ರೆ ತಪಸ್ಸಿಗೆ ಕೂತ. ತಪಸ್ಸು ಕೇಳಿ ಆದ ಮೇಲೆ ಬಂದ ದೇವರು. ಇವರು ತಪಸ್ಸು ನೋಡಿ ಕಣ್ಣೀರು ಹಾಕ್ಬಿಟ್ನಂತ. ಕಣ್ಣೀರು
ದೇವರೇ ಕಣ್ಣೀರು ಹಾಕಿಬಿಟ್ಟಂತೆ. ಯಾಕೆ? ಕನ್ಯಾ ಸಲುವಾಗಿ ನೀನು ದುಃಖ ಪಡ್ಲಿಕ್ಕಲ್ಲ, ನನಗೂ ದುಃಖ ಆಗೈತೆ, ನಿನಗೂ ದುಃಖ ಆಗಿದೆ. ಯಾಕೆ? ನನಗೂ ಯಾರು ಕನ್ಯಾ ಕೊಟ್ಟಿದ್ದಿಲ್ಲ, ನಿನಗೂ ಯಾರು ಕನ್ಯಾ ಕೊಟ್ಟಿದ್ದಿಲ್ಲ, ಏನ್ ತಪ್ಪಲ್ಲ, ಹೋಗು ಅಂತ ಹೇಳಿ ಪಾಪ ದೇವರು ಇವರ ತಪಸ್ಸಿನಿಂದ ಆನಂದ ಪಟ್ಟನಂತೆ. ಯಾರ ತಪಸ್ಸಿನಿಂದ? ಕರ್ದಮರ ತಪಸ್ಸಿನಿಂದ ಆನಂದ ಪಟ್ಟು ಕಣ್ಣೀರಿನಿಂದ ಹನಿ ಹಾಕಿದ. ಅದು ಬಿಂದು ಸರೋವರ ಅಂತ ಆಯ್ತಂತೆ. ಬಿಂದು ಸರೋವರ ಅಂತ ಆಯ್ತಂತ. ಕಂಪನಿಯವ್ರ ಪಾಪ ಪ್ರೀತಿ ಬಹಳ ಅಂದಮೇಲೆ ಅದಕ್ಕೆ ಏನಾಯಿತು ಅಂತಂದ್ರೆ, ತಪಸ್ಸಾಯಿತು, ದೇವಹೂತಿ ಬಂದ್ಲು, ಲಗ್ನ ಆಯಿತು. ಲಗ್ನ ಆದ್ಮೇಲೆ ದೇವಹೂತಿ ಹೇಳಿಲ್ಲಂತ, ಇಲ್ಲ ಲಗ್ನ ಮಾಡ್ಕೊಂಡೀವಿ ಮತ್ತೆ ಮಕ್ಕಳನ್ನ ಪಡಿಬೇಕಲ್ಲ, ತಪಸ್ಸಿಗೆ ಕೂಡು ಅನ್ನೋನು. ತಪಸ್ಸಿಗೆ ಕೂತ್ಬಿಟ್ಟ. ಒಂದು 100 ವರ್ಷ ತಪಸ್ಸಾಯಿತು. ಈಕೆ ದೇವಹೂತಿ ಲಗ್ನ ಮಾಡ್ಕೊಂಡು ಬಂದ ಮೇಲೆ ಒಂದು 100 ವರ್ಷ ಹೆಂಡತಿ ಮುಖನ ನೋಡಿಲ್ರಿ ಅವ. 100 ವರ್ಷ ಆದ್ಮೇಲೆ ಹೆಂಡತಿ ನೋಡಿದ್ದಂತ. ನೀ ಯಾರು ಅಂತ ಕೇಳಿದ್ದಂತವ. ಹಂಗಾಗಿರ್ತವ. 100 ವರ್ಷ ಆದ್ಮೇಲೆ ಹೆಂಡತಿ ನೋಡಿದ್ರೆ ಇನ್ನೇನಾಗ್ತಿರ್ತದೆ? ಇಲ್ಲ ನಿಮ್ಮ ಹೆಂಡತಿ ಸರಿ, ಮತ್ತೆ ಮಕ್ಕಳಾದ್ರೆ 9 ಮಂದಿ. ಆಕೆ ಹೇಳಿದಂತ, ಇಲ್ಲ ಗಂಡು ಮಗು ಆಗ್ಬೇಕು, ಮತ್ತೆ ತಪಸ್ ಮಾಡು ಅಂದಂತ. ಅದಕ್ಕೆ ಅವರ ಹೆಸರು ಹೇಳ್ಬಿಟ್ರು ಪಂಡಿತಾಚಾರ್ಯ, ತಪೋರುಚಿ ಅಂತ ಹೇಳಿದ್ರಂತ. ಸುತಪೋರುಚೇ ಹೇ, ತಪಸ್ಸಿನಲ್ಲಿ ಇಂಟ್ರೆಸ್ಟ್ ಇತ್ತು ಅವರಿಗೆ, ಬೇರೆ ಇನ್ಯಾವುದಲ್ಲ. ದೇವ ಹುಟ್ಟಿದ ಕಪಿಲ್ ನಾಮಕನಾಗಿ ಮಗಗೆ ಹೇಳಿದ್ನಂತ, ನಾ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿದಂತೆ. ಆದ್ಯಂತವರೆಗೂ ಬರೇ ತಪಸ್ಸೇ 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 ಮಾಡಿದ್ರಿಂದ ಸುತಪೋರುಚೇ ಹೇ ಅಂತ ಪಂಡಿತಾಚಾರ್ಯ ಕರೀತಾ ಇದ್ದಾರೆ. ಸುತಪೋರುಚೇ ರಯಮಪ ಅಪಗರ್ಧಮಾತ್ ನನು ಮಾನವೀತನಯತಾಮುಪೇಯವನ್. ಹೌದು, ದೇವಹೂತಿಯು ಕೂಡ ಸ್ವಯಂಭೂಮನುವಿನ ಮಗಳೇ ಆಗಿದ್ದಾಳೆ. ಬಂದ ಏನ್ ಮಾಡಿದ? ಸಮಯೇನ. ಅಲ್ಲಿ ಸಮಯೇನ ಅಂದ್ರೆ ಕಾಲ ಕಳೆದಂತೆ, ಇಲ್ಲಿ ಸಮಯೇನ ಅಂದ್ರೆ ಶಾಸ್ತ್ರ ಬರೆದ. ಸಮಯ ಅಂದ್ರೆ ಶಾಸ್ತ್ರ. ಕಪಿಲನಾಮಕ ಪರಮಾತ್ಮ ಸಾಂಖ್ಯಶಾಸ್ತ್ರವನ್ನು ಬರೆದಿದ್ದಾನೆ. ಬರೆದು ಏನ್ ಮಾಡಿದ ಅಂತಂದ್ರೆ, ದೇವರಾಟ್ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಸುಮನಸಃ ಒಳ್ಳೆ ಮನಸ್ಸಿರುವ ದೇವ ಮತ್ತು ಮುನಿಗಳಿಗೆ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀಜನತ, ಸಾಂಖ್ಯಶಾಸ್ತ್ರವನ್ನ ಬರೆಯುವುದ ಮೂಲಕ ಅವರೆಲ್ಲರನ್ನು ಭಕ್ತಿವಂತರನ್ನಾಗಿ ಮಾಡಿದ ಅಂತ 2 ವಿಷಯವನ್ನು ಹೇಳಿಕೊಟ್ಟಿದ್ದಾರೆ. ಸರಿ, ಇನ್ನು ಮುಂದೆ ಯಾವುದು ಅಂತಂದ್ರೆ 37ನೇ ಪದ್ಯದಲ್ಲಿ 2 ರೂಪ. ಮತ್ತೆ ಪ್ರಾಯ ಇನ್ನೂ ಒಂದು 2-3 ಶ್ಲೋಕ ಹೋಗಬೇಕು. ಇನ್ನೂ 40ರವರೆಗೂ ಹಿಂಗೆ ಇದೆ, 41ರವರೆಗೂ ಇದೆ. ಆಮೇಲೆ ಮುಗೀತದೆ. ಮುಂದೆ ಮತ್ತೆ ಆಚಾರ್ಯ ಕಥೆ ಪ್ರಾರಂಭ ಆಗ್ತದೆ. ಏನು ಈ ರೂಪ ಇಲ್ಲಿ ವರ್ಣನೆ ಮಾಡಿದ್ದು ಅಂದ್ರೆ, ಮೋಹಿನಿ ರೂಪ ಮತ್ತು ಧನ್ವಂತರಿ ರೂಪಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಮೋಹಿನಿ ಮತ್ತು ಧನ್ವಂತರಿ 2 ರೂಪಗಳು ಬೇಕು. ಬರೇ ಕೇವಲ ಮೋಹಿನಿ ಬೇಕಾಗಿಲ್ಲ, ಕೇವಲ ಧನ್ವಂತರನು ಬೇಕಾಗಿಲ್ಲ. ಈ 2 ರೂಪಗಳು ಇಷ್ಟು ವಿಚಿತ್ರ ಇದೆ, ಎಷ್ಟು ಚೆಂದಾಗಿದೆ ಅಂದ್ರೆ, ಕ್ಷೀರಸಾಗರ ಮಥನದಲ್ಲೇ ಹುಟ್ಟಿದ್ದು 2 ರೂಪ. ಹಾಲಿನ ಸಾಗರವನ್ನ ಮಥನ ಮಾಡಿದಾಗ ಹುಟ್ಟಿ ಬಂದದ್ದು ಒಂದು ಮೋಹಿನಿ, ಒಂದು ಧನ್ವಂತರಿ. ಮೊದಲು ಧನ್ವಂತರಿ ಬಂತು, ಆಮೇಲೆ ಮೋಹಿನಿ ರೂಪ ಬಂತು. ಸುಬೃಹತ್ ಪಯೋಧರ ಮಿತ ಪ್ರಸಂಹತಿ ಪ್ರಕಟೀ ಭವತ್ ಪರಮ ಯೌವನಾಕೃತಿ ಅಸುರಾಹಿತಾಂಬರ ವಿಲಾಸಿನಿ ತನು ಪ್ರದದಾವ ಮುಷ್ಯ ಸುರರಾಶಯೇ ಸುಧಾಂ. ಸುಬೃಹತ್ ಪಯೋಧರ ಮಿತ ಪ್ರಸಂಹತಿ ಪ್ರಕಟೀ ಭವತ್ ಪರಮ ಯೌವನಾಕೃತಿ. ಮೊದಲು ಯಾರು ಹುಟ್ಟಿ ಬಂದ್ರು? ಧನ್ವಂತರಿ ಹುಟ್ಟಿ ಬಂದ. ಏನ್ ಮಾಡಿದ್ರು? ಸುಬೃಹತ್ ದೊಡ್ಡದಾಗಿರುವಂತಹ ಯಾವುದದು? ಪಯೋಧರ ಅಂದ್ರೆ ಸಾಗರ, ದೊಡ್ಡ ಸಾಗರ. ಆ ಸಾಗರದಲ್ಲಿ ಪರ್ವತವನ್ನ ಇಟ್ಟು ಮಿತ ಪ್ರಸಂಹತಿ, ಪರಸ್ಪರವಾಗಿ ಆ ಪರ್ವತವನ್ನ ಎಳೆದಾಡಿರುವಂತಹ ಸಂದರ್ಭದಲ್ಲಿ ಪ್ರಕಟೀಭವತ್ ಪರಮ ಯೌವನಾಕೃತಿ, ಅತ್ಯಂತ ಸುಂದರ ರೂಪದಿಂದ ಧನ್ವಂತರಿ ಅವತಾರ ಮಾಡಿದ. ಹೇಳಬೇಕಾದದ್ದು ಕ್ಷೀರಸಾಗರ ಮಥನವಾದಾಗ ಧನ್ವಂತರಿ ಹುಟ್ಟಿದ ಅಂತ ಹೇಳಬೇಕಾಗಿದೆ. ಅದಕ್ಕೆ ಬೃಹತ್ ಚೆನ್ನಾಗಿ ದೊಡ್ಡದಾದ, ಪಯೋಧರ ಸಾಗರ, ಅದರಲ್ಲಿ ಮಿಥಃ ಪರಸ್ಪರ ದೇವತೆಗಳು ದೈತ್ಯರು, ಪ್ರತಿಸಂಹತಿ ಎಳೆದಾಡಿದ್ರಿಂದ, ಪ್ರಕಟೀಭವತ ಪ್ರಕಟನಾದ ಪರಮ ಯೌವನಾಕೃತಿ ನಿತ್ಯ ತರುಣವಾದ ಆಕೃತಿ ಉಳ್ಳ ಭಗವಂತ. ಅವ ಎಂಥವನು? ವರವಿಲಾಸಿನಿ ತನು. ನೋಡಿದರೆ ಧನ್ವಂತರಿ ರೂಪವನ್ನ, ಅವನ ಮೈಗಳು ಅವನ ಕಾಲುಗಳನ್ನು ನೋಡಿದರೆ ಮೃದುವಾದ ದೇಹವಂತೆ, ಮುಟ್ಟಬೇಕು ಅನಿಸ್ಬೇಕಂತೆ ಹೋಗಿಬಿಟ್ಟು. ಕೆಲವು ಹಂಗೆ ಇರ್ತಾವ್ರಿ, ಪ್ರತಿಮಾ ನೋಡಿಬಿಟ್ವಿ ಅಂತಂದ್ರೆ ಹೋಗಿ ಮುಟ್ಟಬೇಕೇನೋ ಅಂತ ಅನಿಸ್ಬಿಡ್ತಿರ್ತದೆ. ಹಂಗಿತ್ತು ಪರಮಾತ್ಮನದ್ದು. ಅಸುರಾಹಿತಾಂ ಅಸುರರಿಗೆ ಅಹಿತವನ್ನ ಮಾಡುವುದಕ್ಕಾಗಿ ಸುಧಾಂ
ಸುರರಾಶಯೇ ಪ್ರದದವು. ದೇವತೆಗಳಿಗೆ ಉಪಯೋಗ, ದೈತ್ಯರಿಗೆ ಉಪಯೋಗವಿಲ್ಲ ಅಂತ ಹೇಳಿ ದೇವತೆಗಳಿಗೆ ಅಮೃತವನ್ನ ಕೊಟ್ಟ. ವಾಸ್ತವಿಕವಾಗಿ ಇವ ಕೊಟ್ಟಿಲ್ಲ, ಮುಂದಿನವನು ಕೊಟ್ಟಿದ್ದಾನೆ. ಸಂಕಲ್ಪ ಒಂದದೇ ಇತ್ತು, ದೇವತೆಗಳು ಮಾತ್ರ ಉಣಬೇಕು ಇದನ್ನ, ಯಾವುದನ್ನ, ಅಮೃತವನ್ನ. ದೈತ್ಯರು ಉಣ್ಣೋ ಹಂಗಿಲ್ಲ ಅಂತ ಸಂಕಲ್ಪ ಮಾಡಿಕೊಂಡಿದ್ದ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತದಲ್ಲಿ ಬರುವಂಥ ಕಥೆ. ಧನ್ವಂತರಿ ಧನ್ವಂತರಿ ಅಂತ ಬಂದಾಗ ಆ ಧನ್ವಂತರಿ ಕೈಯಲ್ಲಿ 2 ಪಾತ್ರೆ ಇದ್ವಂತೆ. ಸುಧಾಭರಂ ಕಲಶಂ ಚಾಪರೇಣ. ಒಂದು ಪಾತ್ರೆ ಖಾಲಿ ಇತ್ತಂತೆ, ಇನ್ನೊಂದು ಪಾತ್ರೆ ತುಂಬಿದ್ದಿತ್ತಂತೆ. ತುಂಬಿದ ಅಮೃತದ ಪಾತ್ರೆ ಒಂದು, ಖಾಲಿ ಪಾತ್ರೆ ಒಂದು. ಯಾಕೆ ಅಂದ್ರೆ ಹೀಗೆ ಈ ಪಾತ್ರೆಯಿಂದ ಈ ಪಾತ್ರೆಗೆ ಬಗ್ಗಿಸಿಕೊಂಡು ಎಲ್ಲರಿಗೂ ಬಡಿಸಬೇಕು ಅಂತ 2 ಪಾತ್ರೆ ತಂದಿದ್ದಂತೆ ದೇವರು. ಆ ತಂದಿರುವಾಗ ದೇವತೆಗಳು ಅವನನ್ನು ನೋಡಿ ಸ್ತೋತ್ರ ಮಾಡಿದರು. ಧನ್ವಂತರೆಂಗ ರುಚಿ ಧನ್ವಂತರೇರಿತರು ಧನ್ವಂಸ್ತರಿ ಭವಸುಧಾ ಭಾನ್ವಂತರಾವಸತ ಮನ್ವಂತರಾಧಿಕೃತ ತನ್ವಂತರಾರ್ತಿ ಜಲದವು. ಸ್ತೋತ್ರ ಮಾಡಿದಾಗ ಅವರ ಸ್ತೋತ್ರವನ್ನ ಕೇಳಿ ಆನಂದ ಭಾಷ್ಪ ಏನ್ ಬಂತು, ದೇವರ ಕಣ್ಣೀರು ಬಂತು ದೇವರಿಗೆ. ಸ್ತೋತ್ರ ಮಾಡಿದ್ದು ಕೇಳಿ ದೇವರು ಆನಂದದ ಕಣ್ಣೀರನ್ನ ಹಾಕಿದಾಗ ಆ ಆನಂದದ ಹನಿ ಅಮೃತದ ಪಾತ್ರೆಯಲ್ಲಿ ಬಿತ್ತಂತೆ. ಎಂಥ ವಿಚಿತ್ರ ದೇವರು. ನಾವು ಬಾಲಕನ ಕಲಭಾಷೆಯು ಜನನಿ ಕೇಳಿ ಸುಖ ಪಡುವಂದದಲ್ಲಿ ಲಕುಮಿ ಲೋಲ ಭಕ್ತರು ಮಾಡುತ್ತಿಗ ಸಂಸ್ಕೃತಿಗೆ ಹಿಗ್ಗುವ. ಅವನಿಗೆ ಹಿಗ್ತಾರಂತೆ. ಅದೇನೋ ಬಲೂನೋ ಹಿಗ್ಲಿಕ್ಕೆ ದೇವರ ಮನಸ್ಸು ಅಂದ್ರೆ ನಮ್ಮ ಸ್ತೋತ್ರ ಅಷ್ಟು ಪ್ರೀತಿ ಅಂತೆ. ನಾವು ಮಾಡೋ ಸ್ತೋತ್ರನೇ ಇಷ್ಟು ಪ್ರೀತಿ. ಬಾಲಕನ ಕಲಭಾಷೆ ನಮ್ಮವೆಲ್ಲ ಹೆಂಗಿರ್ತಾವ ಅಂದ್ರೆ ದೇವರೇ ಪ್ರೀತಿ. ಅದರೊಳಗೆ ವಿಭಕ್ತಿ ಇರಂಗಿಲ್ಲ, ಸ್ವರ ಇರಂಗಿಲ್ಲ, ಆಮೇಲೆ ಪದಚ್ಛೇದ ಇರಂಗಿಲ್ಲ, ಏನೂ ಇಲ್ಲದೆ ಇದ್ರೂ ಸ್ತೋತ್ರ ಇರ್ತದೆ. ಇದಕ್ಕೆ ಹಿಗ್ತಾನಂತೆ. ಇನ್ ದೇವತೆಗಳು ಸ್ತೋತ್ರ ಮಾಡಿದಾಗ ಹಿಗ್ಗೋದಿಲ್ವೇ? ಸ್ತೋತ್ರಕ್ಕೆ ಹಿಗ್ಗಿದ. ಕಣ್ಣೀರಿನ ಹನಿ ಬಿತ್ತು ಎಲ್ಲಿ? ಅಮೃತದ ಪಾತ್ರೆಯಲ್ಲಿ ಒಂದು ಸಣ್ಣ ಗಿಡ ಹುಡುತ್ತಂತೆ. ತುಳಸಿ ಹುಟ್ಟಿದ್ಲಂತೆ, ಸಣ್ಣ ಗಿಡ. ಇವನ ಕಣ್ಣೀರಿನ ಹನಿ ಬಿದ್ದ ಕೂಡಲೇ ಹುಟ್ಟಿದ್ದೇ ತುಳಸಿ. ವಿಜಯದಾಸರ ಹಾಡಿನಲ್ಲಿ ಹೇಳ್ತಾರೆ ಈ ಮಾತನ್ನ. ಅಂದ್ರೆ ತುಳಸಿ ಗಿಡ ಏನ್ ನಮ್ಮ ಮನೆಯಾಗ ಅದ ನೋಡ್ರಿ, ನಮ್ಮ ಮನೆಯಾಗ ಏನ್ ತುಳಸಿ ಗಿಡ ಅವಲ್ಲ. ಇದೆಲ್ಲವೂ ಕೂಡ ಭಗವಂತನ ಕಣ್ಣೀರು, ದೇವತೆಗಳ ಅಮೃತ ಎರಡೂ ಕೂಡಿ ಹುಟ್ಟಿದ ಮರ. ನಮ್ಮ ಮನೆಯಾಗ ಇದ್ದಾಗ ತುಳಸಿ ಗಿಡ ನೋಡಿದಾಗ ಒಮ್ಮೆ ನೆನಪಾಗ್ಬೇಕ್ರಿ. ನಮಗೇನು ನೆನಪಾಗ್ತಾವ? ಇದ್ರ ನೆನಪಾಗಬೇಕು. ತುಳಸಿ ಗಿಡ ಇದ್ರ ನೆನಪಾಗ್ಬೇಕು ನಮ್ಮ ಮನ್ಯಾಗ. ಇಲ್ಲೇ ಇಲ್ಲ, ಎಲ್ಲೋ ಒಂದು ಪಾಟ್ನ್ಯಾಗ ಇಟ್ಟಿರ್ತೀವಿ, ಸಣ್ಣ ಪಾಟ್ನ್ಯಾಗ ಕಿಡಿಕ್ಯಾಗ ಇಟ್ಟಿರ್ತೀವಿ. ಬೇಕಾಗ್ತಲ್ಲ ತುಳಸಿ ಪೂಜಾಕ್ಕೆ, ಅದಕ್ಕೆ ಇಟ್ಟಿರ್ತೀವಿ ನಾವು. ದೇವರಿಗೆ ಅರೇ ಪಾಪ ಅವಂಗ ಯಾಕೆ ಭಾರ ತುಳಸಿ ಅಂತ ಹೇಳ್ತಿರ್ತಾರಲ್ಲ, ಬಿಟ್ಬಿಟ್ಟಿರ್ತೀವಿ ನಾವು. ತುಳಸಿ ಇರಬೇಕು. ತುಳಸಿ ಪತ್ರ ಇರ್ಬೇಡ್ರಿ, ಆಮೇಲೆ ಹೇಳ್ತೀನಿ ಒಂದ್ಸಲಿ. ಅದರಿಂದ ಬ್ಯಾರೆ ಹೇಳಿದ್ರೆ ಮತ್ತೆ ವಿಶ್ವಾಸನ. ಅದಕ್ಕೆ ತುಳಸಿ ಪತ್ರ ಅವತ್ತು ತುಳಸಿ ಮರ ಹುಟ್ಟಿದ್ದವತ್ತು. ಅಂದ್ರೆ ಭಗವಂತನ ಆನಂದದ ಕಣ್ಣೀರು ನಿಮಿತ್ತ ಕಾರಣ, ಅಮೃತ ಇದು ಉಪಾದಾನ ಕಾರಣ. ಅಮೃತ ಉಪಾದಾನ ಕಾರಣವಾಗಿ ಭಗವಂತನ ಆನಂದದ ಕಣ್ಣೀರು ಇದು ನಿಮಿತ್ತ ಕಾರಣವಾದದ್ದರಿಂದ ನಮ್ಮ ಮನೆಯಲ್ಲಿ ತುಳಸಿ ಇದೆ ಅಂತಂದ್ರೆ ದೇವರ ಆನಂದ ಇದೆ ಅಂತ ಅರ್ಥ. ನಮ್ಮ ಮನೆಯಲ್ಲಿ ತುಳಸಿ ಇದೆ ಅಂದ್ರೆ ದೇವತೆಗಳ ಊಟ ಇದೆ ಅಂತ ಅರ್ಥ. ದೇವತೆಗಳ ಊಟ ಯಾವುದು? ಅಮೃತ. ಹಾಗಾಗಿ ಯಾರು ಮನೆಯಲ್ಲಿ ತುಳಸಿ ನೆಟ್ಟಿರ್ತೀರಿ, ನಿಮ್ಮ ಮನೆಯಲ್ಲಿ ದೇವತೆಗಳು ಊಟಕ್ಕೆ ಬರ್ತಿರ್ತಾರೆ, ನಿಮ್ಮ ಮನೆಯಲ್ಲಿ ದೇವರ ಆನಂದದಿಂದ ಇರ್ತಾರೆ. ಅದಕ್ಕೆ ಮನೆ ಮುಂದೆ, ಮನೆ ಹಿತ್ತಲದಲ್ಲಿ, ಅಂಗಳದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತುಳಸಿಯನ್ನು ಹಾಕ್ಬಿಡ್ರಿ. ಬೆಳಿಬೇಕಲ್ರಿ ಆಚಾರ ಅಂದ್ರೆ ಅವ್ರಿಗೆ ಬಿಟ್ಟದ್ದು, ಬೆಳೆಯೋದು ಹಾಕೋದು ನಿಮಗ್ ಬಿಟ್ಟದ್ದು, ಅದಕ್ಕೆ ಹಾಕ್ಬೇಕಾಗ್ತದೆ. ಸುಬೃಹತ್ ಪಯೋಧರ ಮಿತ ಪ್ರಸಂಹತಿ ಪ್ರಕಟೀ ಭವತ್ ಪರಮ ಯೌವನಾಕೃತಿ ಅಸುರಾಹಿತಾಂಬರ ವಿಲಾಸಿನಿ ತನು ಪ್ರದದಾವ ಮುಷ್ಯ ಸುರ ರಾಜಗೆ ಸುಧಾಂ. ಹಿಡ್ಕೊಂಡ್ಬಂದ ಕೂಡಲೇ ಕೈಯಲ್ಲಿ ದೈತ್ಯರು ನೋಡಿದ್ರು. ಅರೆ ಅರೆ ಅಂದ್ರು. ಅಮೃತ ಬಂತಲ್ಲ ಅಂದ್ರು ಅವರು. ಅಮೃತ ಬಂತಲ್ಲ ಅಂತಂದು ಕೂಡಲೇ ದೇವರ ಕೈಯಲ್ಲಿದ್ದದ್ದನ್ನ ಕಸಿದುಕೊಂಡು ಹೋದರಂತೆ. ಬಲಾತ್ಕಾರವಾಗಿ ಎಳೆದುಕೊಂಡು ಹೋದರಂತೆ ಅಮೃತದ ಪಾತ್ರೆಯನ್ನ. ಅಮೃತದ ಪಾತ್ರೆಯನ್ನ ಬಲಾತ್ಕಾರದಿಂದ ಎಳೆದುಕೊಂಡು ಹೋದಾಗ ಧನ್ವಂತರಿ ಬಿಟ್ಟ. ನೆನಪಿಟ್ಕೊಳ್ರಿ, ನಮ್ಮ ಮಕ್ಕಳ ಕೈಯಲ್ಲಿ ಒಂದು ಆಟಿಕೆ ಕೊಟ್ಟಿರ್ರಿ, ಎಳ್ಕೊಳ್ಳಿಕ್ಕೆ ಹೋಗ್ರಿ, ಗಟ್ಟಿ ಹಿಡ್ಕೊಳ್ತವೆ, ಬಿಡೋದಿಲ್ಲ. ಗಟ್ಟಿ ಹಿಡ್ಕೊಳ್ತವೆ. ನಾನು ಯಾಕೆ ಕೊಡ್ಲಿ ಅಂತ ಅಳುತ್ತದೆ, ಹಠ ಮಾಡ್ತದೆ, ಆದರೆ ಬಿಡೋದಿಲ್ಲ. ದೇವರು ಅಮೃತದ ಪಾತ್ರೆ, ದೇವತೆಗಳ ಅನ್ನ, ಅಸಾಧಾರಣಂ ಅನ್ನಂ ದೇವಾನಂ, ಅದನ್ನ ಬಿಟ್ಟ. ಯಾಕೆ ಬಿಟ್ಟ ನೋಡ್ರಿ, ಎಷ್ಟು ಚಂದಿದ್ದಾನೆ. ಯಾಕೆ ಬಿಟ್ಟ ಅಂತ ಗೊತ್ತಾಗ್ಲಿಲ್ಲ.
ಮುಂದಿನ ಕಥೆ ಕೇಳಿದಾಗ ಗೊತ್ತಾಗ್ತದೆ, ಮೋಹಿನಿ ಬಂದ ಮೇಲೆ ಗೊತ್ತಾಗ್ತದೆ ಅದು. ಅದಕ್ಕೆ ಹೋಯ್ತು ದೇವತೆ ಇವ್ರು ಯಾವಾಗಲೂ ದೇವರು ಕೈ ಬಿಟ್ಬಿಟ್ಟ ಅಮೃತದ ಪಾತ್ರೆಯನ್ನ, ದೇವತೆಗಳೆಲ್ಲ ಮತ್ತೊಂದು ಸ್ತೋತ್ರ ಮಾಡಿದ್ರು. ಆವಾಗ ತಗೊಂಡು ಬಂದದಕ್ಕೆ ಸ್ತೋತ್ರ ಮಾಡಿದ್ರು, ಈಗ ಹೋದದಕ್ಕೆ ಸ್ತೋತ್ರ ಮಾಡಿದ್ರು. ಈಗ ದೇವತೆಗಳೆಲ್ಲ ಅಯ್ಯಯ್ಯೋ ಅಂದ್ರು. ದೇವರಂದ ನೀವು ನನ್ನ ನಂಬಿರೋ ಪಾತ್ರೆ ನಂಬಿರೋ ಅಂದ್ರು. ಸ್ವಾಮಿ ನಾವು ನಿನ್ನ ನಂಬೀವಿ ಅಂದ್ರು. ಹಂಗಾರು ಸಿಗ್ತದೆ ತಲೆಗೆ. ಪಾತ್ರೆ ನಂಬಿದ್ರೆ ನಾ ಏನ್ ಮಾಡ್ಲಿ ಬರುದಿಲ್ಲ, ನನ್ನ ನಂಬಿದ್ರೆ ನೀವು ಪಾತ್ರರಾಗ್ತೀರಿ ಕುಡಿಲಿಕ್ಕೆ ಅಂದ. ಸುಮ್ಮನೆ ಕೂತು ಆ ಕಡೆಯಿಂದ ಬಂದ ಸುಬೃಹತ್ ಪಯೋಧರ ಮಿತ ಪ್ರಸಂಹತಿ ಪ್ರಕಟೀ ಭವತ್ ಪರಮ ಯೌವನಾಕೃತಿ ಅಸುರಾಹಿತಾಂಬರ ವಿಲಾಸಿನಿ ತನು ಪ್ರದದಾಮುಷ್ಯ ಸುರರಾಶಯೇ ಸುಧಾಂ. ಈಗ ತಾರುಣ್ಯಮಯವಾದ ದೇಹದಲ್ಲಿ ಇದ್ದ, ಇಷ್ಟೇ ಅರ್ಥ, ಹೆಚ್ಚಿಗೆ ಹೇಳೋದಿಲ್ಲ ನಾನು. ಸುಬೃಹತ್ ಒಳ್ಳೆ ಚೆನ್ನದಾದ, ಪಯೋಧರ ವಕ್ಷಸ್ಥಳವುಳ್ಳ, ಮಿತ ಪ್ರಸಂಹತಿ ಪ್ರಕಟೀಭವತ್ ಅಂತಹ ಉತ್ತಮವಾದ ಸ್ತ್ರೀ ದೇಹದಿಂದ ಕೂಡಿದ ಭಗವಂತ ಕ್ಷೀರಸಾಗರದಿಂದ ಪ್ರಕಟನಾದ. ರಾಜರಂತಾರೆ ಯಾ ಕ್ಷೀರವಾರ್ಧಿಮಥನ ಕ್ಷೀಣ ದರ್ಪದಿತಿ ಜಾಕ್ಷೋಭಿತಾಮರಗಣ ಪ್ರೇಕ್ಷಾಪ್ತಯೇ ಜನಿವ ಲಕ್ಷಂಶು ಬಿಂಬಜಿತ ತೀಕ್ಷ್ಣಾಲಕಾಮೃತ ಮುಖೀ ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಮೀಕೃತಮನೋ ದೀಕ್ಷಾ ಸುಧಾಹೃತ ಸುಧಾಕ್ಷಾಣಿ ನೋವತು ಸುರುಕ್ಷೇಕ್ಷಣಾಧರಿತನು. ಯಾ ಕ್ಷೀರವಾರ್ಧಿಮಥನ ಅಕ್ಷೀಣ ದರ್ಪದಿತಿಜ ಆಕ್ಷೋಭಿತ ಅಮರಗಣ. ಇಷ್ಟು ಮಥನ ಮಾಡಿದ್ರು ದಣದಿದ್ದಿಲ್ಲ ಅಂತ ದೈತ್ಯರು. ಹೆಂಗ್ ಗೊತ್ತಾಯ್ತು ನಿಮಗೆ ಅಂದ್ರೆ, ಅಮೃತ ಪಾತ್ರೆ ಹೊತ್ಕೊಂಡು ಹೋದಾಗ ಗೊತ್ತಾಯ್ತು. ದಳದ್ ಬಿಟ್ಟಿದ್ವಿ ಅಂದ್ರೆ ಕೂತ್ ಬಿಟ್ಟಿರ್ತೀವಿ, ಬಂತಲ್ಪ ಅಮೃತ ಸಾಕ್ಬಿಡಿ ಇನ್ನು ಯಾವಾಗಾರ ಕುಡಿದ್ರ ಆತು ಅಂತಿರ್ತೀವಿ. ಯಾರ ಒಂದ್ ಕಪ್ ಮಾಡಿಕೊಡ್ರಿ ಅಂತಿರ್ತಾರ ನೋಡ್ರಿ ಮನ್ಯಾಗ, ಹಂಗಾಗಿರ್ತಾರೆ ಬರೀತೀವಿ. ಭಾಳ ದಳದಿದ್ರು ಅಂದ್ರೆ ಪ್ಲೀಸ್ ಒಂದ್ ಕಪ್ ಅಂತಿರ್ತಾರ ಕುತ್ಕೊಂಡು, ಹಂಗಾಗಿರ್ತದೆ. ಆದ್ರೆ ಇವ್ರು ನೋಡ್ರಿ, ಯಾ ಕ್ಷೀರ ವಾರ್ಧಿಮಥನ ಅಕ್ಷೀಣ ದರ್ಪ, ಇನ್ನೂ ದರ್ಪ ಇತ್ತಂತೆ ದಿತಿಜ ದೈತ್ಯರಿಂದ, ಆಕ್ಷೋಭಿತ ಮರಗಣ ದೇವತೆಗಳನ್ನು ಒದ್ದಾಡಿಸ್ಬಿಟ್ಟಿದ್ರಂತೆ. ಆಗ ಬಂದ. ಹೆಂಗಿದ್ದ ದೇವರು? ಸೂಕ್ಷ್ಮಾವ ಲಗ್ನವಸನ ಆಕ್ಷೇಪ ಕೃತ್ಕುಚ ಕಟಾಕ್ಷಮಿ ಕೃತಮನೋ. ಗುಂಗುರು ಕೂದಲಿದ್ವಂತೆ ದೇವರಿಗೆ ಮೋಹಿನಿ ರೂಪದಾಗ. ಎಲ್ಲ ಕರ್ವ್ಸ್ ತಗೊಂಡ್ಬಿಟ್ಟಿದ್ವಂತ ಅವೆಲ್ಲ, ಪಾಪ ತಲೆ ಮ್ಯಾಲಿನ ಮುಂಗುಳು ಎಲ್ಲ ತಿರುಗಿಬಿಟ್ಟಿದ್ವಂತ. ಹಂಗಿದ್ರೆ ಭಾಳ ಚಂದ ಅಂತ ಹಿಂಗೆ ಹೇಳ್ತಿರ್ತಾರಂತ, ನನಗೇನು ಗೊತ್ತಿಲ್ಲ. ಮತ್ತೆ ಏನ್ರ ಹೇಳಿಕ್ ಹೋಗ್ಬಾರ್ದು. ಆಮೇಲೆ ಭಾಳ ಚಂದ ಇರ್ತಾವಂತ ಅಂತ ನೋಡ, ನೀವೆಲ್ಲಿ ನೋಡಿದ ಆಚಾರ ಅಂತ ಕೇಳೋಣ. ಅದು ಗುಂಗುರು ಕೂದಲು ಕೃಷ್ಣನ ತಲೆ ಮೇಲೆ ಇದ್ವಂತ, ರಾಮನ ತಲೆ ಮೇಲೆ ಇದ್ವಂತ. ರಾಮನ ತಲೆಯ ಮೇಲೆ ರಾಮನಿಗೆ ಗುಂಗುರು ಕೂದಲು, ಕೃಷ್ಣನಿಗೆ ಗುಂಗುರು ಕೂದಲು, ಮೋಹಿನಿಗೆ ಗುಂಗುರು ಕೂದಲು ಇದ್ವಂತೆ. ಅವು ಸುತ್ತಿ ಇದ್ವಂತೆ. ಇಲ್ಲದೇ ಇದ್ರೆ ಸುತ್ತಕೋತಾರ ಬಿಡ್ರಿ, ಅದೇನು ಸಮಸ್ಯೆ ಇಲ್ಲ. ಅದು ಗುಂಗುರು ಕೂದಲು. ಮುಖ ಹೆಂಗಿತ್ತು ಅಂತ ಕೇಳಿದ್ರೆ ದುಂಡಗಿತ್ತಂತೆ. ಕೂದಲು ಹೆಂಗೆ ದುಂಡುಂಡಗಿದ್ವಲ್ಲ ಹಂಗೆ ಮುಖವೂ ಚಂದ್ರಮಂಡಲದಂತೆ ದುಂಡ ಇತ್ತಂತೆ. ಒಳ್ಳೆ ಮೂಗುಬಟ್ಟು ಹಾಕೊಂಡಿದ್ದಂತೆ, ಉದ್ದನ ಮೂಗು, ಕಣ್ಣು ಅಗಲಂದು. ದೇವರು ಬಂದ, ಸೀರೆ ಉಟ್ಕೊಂಡಿದ್ದಂತೆ, ಹೆರಳು ಹಾಕೊಂಡಿದ್ದ. ಏನ್ ಕಥೆ ಇದಿಲ್ಲ ದೇವ್ರದು. ಯಾ ಕ್ಷೀರ ವಾರ್ಧಿಮಥನ ಅಕ್ಷೀಣ ದರ್ಪದಿತಿ ಜಾಕ್ಷೋಭಿತ ಮರಗಣ ಪ್ರೇಕ್ಷಾಪ್ತಯೇ ಜನಿವ ಲಕ್ಷಾಂಶು ಬಿಂಬಜಿತ ತೀಕ್ಷ್ಣಾಲಕಾವೃತ ಮುಖೀ ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಮೀಕೃತಮನೋ. ಒಂದ್ಸಲ ಕಣ್ಣು ಹಿಂಗೆ ಹಾರಿಸಿದ್ದಂತೆ ದೇವ್ರು, ಹುಬ್ಬು ಹಾರಿಸಿದ್ದಂತೆ. ಅವನು ಬಂದದ್ದೇ ಮೊದಲು ಡೇಂಜರಸ್ಸು. ಈ ಹೆಣ್ಣಿನ ರೂಪದಾಗ ಬೇರೆ ಬಂದ್ಬಿಟ್ಟಾನ. ಹೆಣ್ಣಿನ ರೂಪದಲ್ಲಿ ಬಂದು ಹುಬ್ಬು ಹಾರಿಸ್ಬಿಟ್ರೆ ಈ ಪಾಪ ದೈತ್ರ ಪರಿಸ್ಥಿತಿ ಏನಾಗ್ಬೇಡ ಹೇಳಿ ನೋಡಂತೆ. ನಮಗ್ ಕೇಳಿದವ್ರ ಪರಿಸ್ಥಿತಿನೇ ಗಂಭೀರ ಆಗ್ತಾ ಇರುವಾಗ ಇನ್ನು ಅವನ ಪರಿಸ್ಥಿತಿ ಹೇಗಾಗ್ಬೇಡ. ಎಲ್ಲಾದರೂ ಮುಗಿದು ಹೋಯ್ತು ಕೆಲಸ. ಜಗಳಾಡ್ಕೋತ ತಿಂತಿದ್ರಂತ ದೈತ್ರು. ಅಮೃತದ ಭಾಂಡಿ ತಗೊಂಡು ಹೋಗಿದ್ರಿಲ್ಲೋ, ತಗೊಂಡ ಮೇಲೆ ಪಟ ವಾಟಕದ ಹಾಕೊಂಡು ಗಟ ಕುಡಿಬೇಕು. ಪಟ ಗಟ ಅದನ್ನು ಬಿಟ್ಟು ಕಿಟಿ ಮಾಡ್ಕೊಂಡು ತಿಂತಾವ. ಚಟ ಅಂತ ಬೈಕೋತ. ದೇವರು ಬಂದ, ಲಟ ಅಂತ ಹೇಳಿ ಗೊತ್ತಾಗ್ತವನಿಗೆ ಇದು ನಡೆಯೋದಿಲ್ಲ ಕಾರ್ಯಕ್ರಮ ಅಂತ. ಬಂದೇ ನಿಂತ. ನೋಡಿದ್ರು ಮಬ್ಬಾದು, ಬೆಪ್ಪಾದು, ಹುಚ್ಚಿಡಿತು, ತಲೆ ಕೆಟ್ಟು ಹೋತು. ತಂದ ಕೈಯಾಗ ಕೊಟ್ರು ಪಾತ್ರೆಯನ್ನ.
ದೇವರಂದ ಆಗಲೇ ಇಸ್ಕೊಂಡು ಹೋಗಿದ್ದಿಲ್ಲ ಅಂದ. ಆಗಲೇ ಇಸ್ಕೊಂಡು ಹೋಗಿದ್ದಿಲ್ಲ ಅಂದ. ಆಗಲೇ ನೀ ಗಂಟ್ಸಾಗಿದ್ದಿ ಅದಕ್ಕೆ ಇಸ್ಕೊಂಡು ಹೋಗಿದ್ವಿ, ಈಗ ಹೆಂಗ್ಸಾಗಿ ಅದಕ್ಕೆ ತಂದು ಕೊಟ್ಟಿವಿ ಅನ್ನಂತ. ಗೊತ್ತಾದ ದೇವರಿಗೆ, ಓ ಇವು ಅಪ್ಪನಿಂದ ಆಗದೆ ಇರೋ ಕಾರ್ಯ ಅವನಿಂದ ಆಗ್ತಾವಂತ ಗೊತ್ತಾತ. ಹಂಗಾರೆ ಅದಕ್ಕೆ ದೇವರೇನ್ ಮಾಡಿದ ಅಂದ್ರೆ ಕೊಡ್ತಾನಂತ, ನೆನ್ಪಿಟ್ಕೊಳ್ರಿ. ಹೀಗೆ ಕೊಟ್ಟು ಹಾಗೆ ಇಸ್ಕೊಳ್ತಾನೆ, ಹೀಗೆ ಕೊಟ್ಟು ಹಾಗೆ ಇಸ್ಕೊಳ್ತಾನೆ. ಯಾರಿಗೆ? ಅಯೋಗ್ಯರಿಗೆ. ನೋಡ್ರಿ, ಹಿಂಗ್ ಬಂದಿತ್ತು ಹಂಗ್ ಕಳ್ಕೊಂಡೇ ಬಿಟ್ರು ನೋಡ್ರಿ ಅಂತಿರ್ತಾರೆ. ನಮಗ್ ಯೋಗ್ಯತಾ ಇದ್ದಿದ್ದಿಲ್ಲ ಅಂದ್ರೆ ಏನ್ರಿ 4 ವರ್ಷದಾಗ ಕೋಟ್ಯಾಧೀಶ, ಮುಂದೆ 4 ವರ್ಷದಾಗ ಮಠದಾಗ ಹಸ್ತೋದಕ್ಕ ಯಾರಲ್ದ ಎಲ್ಲರ ಛೈ 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 ಹಿಂಗ ಕೊಟ್ಟು ಹಿಂಗ ಇಸ್ಕೊಂಡಿರ್ತಾನೆ ದೇವ್ರು. ಅದಕ್ಕೆ ಭಾಳ ಕೊಡ್ಲಿಕ್ಕೆ ತನಂದ್ರೆ ಅರ್ಥ ಮಾಡ್ಕೋಬೇಕ್ರಿ. ಇಸ್ಕೊಳ್ಳೋ ಕಾರ್ಯಕ್ರಮ ಇದ್ದಾರವ ಅಂತ ಅರ್ಥ. ಏನೂ ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಏನೂ ಇಸ್ಕೊಳ್ಳೋಗಿಲ್ಲಪ್ಪ, ಇದ್ದಿದ್ರೊಳಗೆ ಸುಸೂತ್ರಿದ್ದೀವಿ ಅಂತ ಅರ್ಥ. ಹಿಂಗೆ ಕೊಟ್ಟಾನ, ಧನ್ವಂತರಿ ಕೊಟ್ಟಂಗೆ ಹಿಂಗೆ ಕೊಟ್ಟ ಅಂದ್ರೆ ಮೋಹಿನಿ ಇಸ್ಕೊಂಡಂಗೆ ಇಸ್ಕೊತಾನ. ಚಂದದ್ರಿ ಹೆಸರು ಹೆಂಗದ, ಧನ್ವಂತರಿ ಕೊಡ್ತಾನ, ಮೋಹ ಇಳಿಸ್ತದ, ಮೋಹಿನಿ ಅದು. ಅದಕ್ಕಾಗಿ ಎರಡೂ ರೂಪಗಳನ್ನ ಅದಕ್ಕೆ ನಾವು ಕೊಡ್ಬೇಕಾದ್ರೆ ದೇವ್ರಿಗೆ ಕೇಳ್ಕೊಬೇಕಂತ. ದೇವ್ರು ನಮಗೇನು ಕೊಡ್ತಿರ್ತಾನೆ ಪದಾರ್ಥಗಳನ್ನ, ಆಗ ಅವ್ನು ಕೇಳ್ಕೊಬೇಕು. ಕೊಡ್ಲಿಕ್ಕತ್ತಿ ಕೊಡು, ಇಸ್ಕೊಳ್ಳೋಂಗಿಲ್ಲ. ಹೌದು ಸುಳ್ಳು ಇದು ಕೈ ಕಂಡೀಷನ್ ಮೇಲೆ ನಾವೇ ಸುಳ್ಳು ಇಸ್ಕೊ ಬುಕ್ಸೆಟ್ ಖಾಲಿ ಬೀಳಿ ಕೊಡ್ತಿ ಇಲ್ಲೋ ಕೊಡು, ಇಸ್ಕೊಳ್ಳೋಂಗಿದ್ರೆ ಕೊಡ್ಬೇಕಿಲ್ಲ, ಇಲ್ಲ ಕೊಡ್ಲೇಬೇಡ. ನಮಗೆ ಇದಕ್ಕೆ ಬೇಕಾಗಿದೆ, ನಾವು ಆರಾಮ್ ಚಟ್ನಿ ಬೇಕು ತಿನ್ಕೊಂಡು ಮನೆಯಾಗ ಇದ್ದೀವಿ, ನಮಗೇನು ಹೋಗ್ಬೇಕಾಗಿದೆ. ನಮ್ಮ ದಿವಸ ನಮ್ಗೆ ಅಪ್ಪಿ ಪಾಯಸ ತಿನ್ಬೇಕು, ನಮಗೇನ್ರಿ ಎಲ್ಲರೂ ಊಟಕ್ಕೆ ಹಾಕಿದಾಗ ಅಷ್ಟು ಊಟ ಮಾಡ್ತೀವಿ, ಅಪ್ಪಿ ಪಾಯಸ ಮುಗಿದು ಕೊಡ್ತಿರುವಂತ ಒಂದು ತಾಸು ಲೇಟ್ ಆಗ್ತದೆ, 3 ಬದಲಿ 5 ಆಗ್ತದೆ, ಹಾಕೋಲ್ ಯಾಕೆ 3 ಬದಲಿ 5 ಆದ್ರೆ ಆತಪ್ಪ, ಅಪ್ಪಿ ಪಾಯಸ ಅದು ಸಿಗ್ತದಿಲ್ಲ ಒಬ್ಬಕ್ಕೆ ನಮ್ಗೆ. ಸುಳ್ಳ ಯಾಕೆ ಗೊತ್ತಾಡ್ಬೇಕು? ಅದಕ್ಕೆ ಕೊಡೋದು ಕೊಡ್ತಿ, ಕಸ್ಕೊಳ್ಳೋ ಹಂಗಿಲ್ಲ. ಕಸ್ಕೊಳ್ಳೋಂಗಿಲ್ಲ ಅಂತ ನೀ ಸಂಕಲ್ಪ ಮಾಡಿ ಕೊಟ್ರಷ್ಟ ಕೊಡು, ಇಲ್ಲೇ ಬ್ಯಾಡ ನಮಗೆ. ಅಂದ್ರೆ ಅರ್ಥ ಏನು? ದೇವತೆಗಳಿಗೆ ಅನ್ನವಾದ ಅಮೃತ ದೈತ್ಯರಿಗೆ ಬಂದದ್ರಿಂದ ದಕ್ಕಲಿಲ್ಲ. ಹಾಗಾದ್ರೆ ನನಗೆ ಬಂದ ಸಂಪತ್ತು ಇನ್ಯಾರ್ದೋ ಆಗಿದ್ದು ನನಗೆ ದಕ್ಕದೆ ಹೋದ್ರೆ ಏನ್ ಮಾಡ್ಲಿ ನಾನು ಇಟ್ಟುಕೊಂಡು? ಧನವ ಸಂರಕ್ಷಿಸುವ ಪ್ರಣಿ ತಾನುಡದೆ ಮತ್ತೊಬ್ಬರಿಗೆ ಕೊಡದೆ. ನಮ್ಮ ಪರಿಸ್ಥಿತಿ ಅದ, ಹಾವಿನ ಪರಿಸ್ಥಿತಿನ ನಮ್ದೆಲ್ಲರ ಕಾಯ್ಕೊಂಡು ಕೂತದ ಇನ್ನೊಬ್ರು ನಿಧಿ. ಯಾರೋ ಬಂದು 4 ಟಪಿ ಹಾಕೊಂಡು ತಗೊಂಡು ಹೋಗ್ಲಿಕ್ಕೆ ಬೇಡ, ನಮಗೆ ಬೇಕಾಗಿಲ್ಲ. ಕೊಟ್ರೆ ಉಣ್ತೀನಿ, ಇಲ್ಲ ಹಿಂಗೆ ಇರ್ತೀನಿ. ಅದಕ್ಕೆ ಧನ್ವಂತರಿಗೆ ಮೋಹಿನಿಗೆ ಕೇಳ್ಕೊಳ್ಳೋದು ಇದು. ಸುಬೃಹತ್ ಪಯೋಧರ ಮಿತ ಪ್ರಸಂಹತಿ ಪ್ರಕಟೀ ಭವತ್ ಪರಮ ಯೌವನಾಕೃತಿ ಅಸುರಾಗಿತಾಂಬರ ವಿಲಾಸಿನಿ ತನು ಪ್ರದದಾಬ ಮುಷ್ಯ ಸುರರಾಜಗೆ ಸುಧಾಂ. ಇನ್ನು ಮುಂದಿಂದು 38ನೇ ಪದ್ಯದಲ್ಲಿ ದತ್ತಾತ್ರೇಯ ಮತ್ತು ಸನತ್ಕುಮಾರ ರೂಪಗಳನ್ನು ಸ್ತೋತ್ರ ಮಾಡ್ತಾರೆ. ಇವು 2 ಅಪರೂಪ ರೂಪಗಳು, ಭಗವಂತನದ್ದು ಕೇಳಿರೋದಿಲ್ಲ. ಸುಜನಾಯ ದತ್ತ ಪದ ಆತ್ಮಶುದ್ಧಿದ ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ ಅರಸೂಯಯಾ ಶುಚಿ ಮನೀಷಯಾ ಧೃತ ಪರಮಾದರೇಣ ಮುನಿ ಪುಂಗವೋಢಯ. ಪರಮಾದರೇಣ ಅನಸೂಯಾದೇವಿಯನ್ನು ಲಗ್ನ ಮಾಡಿಕೊಳ್ಳುವ ಮುನಿಪುಂಗ ಓಢಯ, ಅವಳೇನು ಸಾಮಾನ್ಯದವಳು ಲಗ್ನ ಮಾಡ್ಕೊಳ್ಳಿಲ್ಲ, ಅತ್ರಿ ಋಷಿಗಳು ಮಾಡ್ಕೊಂಡ್ರಂತೆ. ಅತ್ರಿ ಋಷಿಗಳು ಅದು ಹೇಳಿದ್ದಾರೆ. ಮುನಿಪುಂಗವ 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 ಅಂದ್ರೆ ಮುನಿಶ್ರೇಷ್ಠರು. ಯಾರವರು ಮುನಿಶ್ರೇಷ್ಠರು? ಅತ್ರಿ. ತ್ರೀ ಇಲ್ಲದೆ ಇದ್ದವರು ಅತ್ರಿ, ತ್ರೀ ಇಲ್ಲದೆ ಇದ್ದವರು ಅತ್ರಿ. ನವಿದ್ಯತೆ ತ್ರಿ ಯಸ್ಯ ಸಹ ಅತ್ರಿ. ಯಾರಿಗೆ 3 ಇಲ್ಲ ಅವರೇ ಅತ್ರಿ. ಏನು 3 ಇಲ್ರಿ ಆಚಾರ ಅಂದ್ರೆ ಯಾರು? ನಮ್ಮಲ್ಲಿ ಅಂತಿರ್ತಾರೆ 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಿರ್ತಾರೆ. ಗೋವಿಂದ ಮುಗಿದ ಹೋಗ್ತಾರೆ. ಏನು 3 ಇಲ್ಲ ಆಚಾರ ಹೇಳ್ಬಿಡಿ ನೋಡಂತ ಅಂದ್ರೆ ಕೃಷ್ಣ ಹೇಳಿದ 3 ಇದ್ದಿದ್ದಿಲ್ವಂತ ಅವ್ರ ಕಡೆಗೆ. ಕೃಷ್ಣ ಹೇಳಿದ್ದು ಇರಬೇಕು, ಇರಬಾರದು. ಕೃಷ್ಣ ಹೇಳಿದ್ದು ಇರಬಾರ್ದು. ಕಾಮ ಏಷಃ, ಕ್ರೋಧ ಏಷಃ, ಲೋಭ, ಈ 3 ಇರಬಾರ್ದು. ಯಾಕೆ ಅಂದ್ರೆ ಇವು ನರಕದ್ದು 3 ಬಾಗ್ಲಂತ ನೆನಪಿಟ್ಟುಕೊಳ್ರಿ. ಕೃಷ್ಣ ಹೇಳ್ಯಾನ ಕಾಮಃ ಕ್ರೋಧಃ ತಥಾ ಲೋಭಃ ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಂ ಆತ್ಮನಃ. ಏನೂ ಇಲ್ರಿ, ನಮ್ಮನ್ನು ನಾವು ನಾಶ ಮಾಡ್ಕೋಬೇಕಾದ್ರೆ ಇವನ್ 3 ಮನೆಗೆ ತಂದು ಇಟ್ಕೋಬೇಕಂತ. ಬ್ಯಾರೆಯವ್ರು ನಾಶ ಮಾಡೋದು ಬೇಡ, ನಮ್ಮಿಷ್ಟಕ್ಕೆ ನಾವೇ ನಾಶ ಆಗ್ಬೇಕಾಗಿದ್ರೆ ಇವು 3 ಮನೆಯಾಗಿರ್ಲಿ. ಕಾಮ ಕ್ರೋಧ ಲೋಭ 3 ಇದ್ರೆ ಸಾಕು, ಕೃಷ್ಣ ಅರ್ಪಣ. ಅದಕ್ಕೆ ಕಾಮ ಕ್ರೋಧ ಲೋಭಗಳು ನ ವಿದ್ಯತೆ ಇರ್ಲಿಲ್ಲ. ಯಾರೋ ಅವರು ಅತ್ರಿ. ಅವಳಿಗೆ ಕೈ ಹಿಡಿದುಕೊಂಡು ಬಂದವಳು. ಅವರು ಯಾರನ್ನ ಕೈ ಹಿಡಿದ್ರು? ಅವಳು ಅನಸೂಯ. ಎಂಥವಳವಳು? ಅನಸೂಯ. ನವಿದ್ಯತೆ ಅಸೂಯ ಯಸ್ಯಾಹ ಸ. ಯಾರಿಗೆ ಅಸೂಯೆ ಇರಲಿಲ್ಲ ಅವಳು. ನೋಡ್ರಿ, ಯಾರಿಗೆ ಕಾಮ ಇರೋದಿಲ್ಲ ಅವರಿಗೆ ಅಸೂಯೆ ಇರೋದಿಲ್ಲ.
ಯಾರಿಗೆ ಕಾಮ ಉಂಟೋ ಅವರಿಗೆ ಅಸೂಯೆ ಉಂಟು, ಯಾರಿಗೆ ಕ್ರೋಧ ಇದೆಯೋ ಅವರಿಗೆ ಅಸೂಯೆ, ಯಾರಿಗೆ ಲೋಭ ಇದೆಯೋ ಅವರಿಗಂತೂ ಹೊಟ್ಟೆ ಕಿಚ್ಚು ಕಿಚ್ಚು ಕಿಚ್ಚು. ಆದ್ದರಿಂದ ಇವರಿಬ್ರು ಒಳ್ಳೆ ಜೋಡಿ. ಈ ಒಳ್ಳೆ ಜೋಡಿಯನ್ನು ನೋಡಿ ಭಗವಂತ ದತ್ತ ತನ್ನನ್ನ ಕೊಟ್ಟ. ದತ್ತ ಅಂದ್ರೆ ಕೊಟ್ಟ ಅಂತ ಅರ್ಥ. ಸುಜನಾಯ ದತ್ತ ಪದ ಆತ್ಮಶುದ್ಧಿದ. ಸುಜನಾಯ ಸಜ್ಜನರಿಗೆ ಆತ್ಮಶುದ್ಧಿದ, ಮನಸ್ಸನ್ನು ಶುದ್ಧ ಮಾಡುವುದಕ್ಕಾಗಿ ಏಷಃ ಶಾಶ್ವತಃ ಈ ಭಗವಂತನು ಮುನಿಪುಂಗ ಓಢಯ, ಮುನಿಶ್ರೇಷ್ಠರಾದ ಅತ್ರಿಗಳಿಂದ ಲಗ್ನ ಮಾಡಲ್ಪಟ್ಟ ಶುಚಿಮನೀಷಯ ಅನಸೂಯಯ. ಅನಸೂಯಾದೇವಿಗೆ ಒಂದು ವಿಶೇಷಣ ಕೊಟ್ಟಿದ್ದಾರೆ ಪಂಡಿತಾಚಾರ್ಯರು. ಶುಚಿಮನೀಷಯ, ಶುದ್ಧ ಮನಸ್ಸಿತ್ತಂತೆ. ಅನಸೂಯ ಅಂದ್ಮೇಲೆ ಮತ್ತೆ ಶುದ್ಧ ಮನಸ್ಸಿರಬೇಕಲ್ಲ ಮತ್ತೆ ಅವಳಿಗೆ. ಹಂಗ ಅನಸೂಯಾಬಾಯಿ ಅಂತ ಹೆಸರಿಟ್ಟುಕೊಂಡವರೆಲ್ಲ ಹಂಗಿರ್ತಾರಂತ ತಿಳಿಬೇಡ್ರಿ. ಕನ್ಫ್ಯೂಸ್ ಮಾಡ್ಕೊಂಡು ಬಹಳ ರೇರ್ರಿ ಅನಸೂಯಾಬಾಯಿ ಅಂತ ಹೆಸರಿಟ್ಕೊಳ್ಳೋರು. ಯಾಕಂದ್ರೆ ಏನಿಟ್ಟುಕೊಂಡ್ರು ಅಸೂಯಾಬಾಯರೇ ಆಗಿರ್ತಾರೆ. ಅದಕ್ಕೆ ಅನಸೂಯಾಬಾಯಿ ಅಂತ ಹೆಸರಿಟ್ಟುಕೊಂಡು ಅಸೂಯೆ ಇಲ್ಲದೆ ಇರೋರು ಇದ್ರೆ ಬಹಳ ಕಷ್ಟ. ಹೇಳಿದ್ರು ವೇದ ಮಂತ್ರದಲ್ಲಿ ಹೋಲಿಸಿಕೊಂಡಿದ್ದಾಳೆ. ಅತ್ರೇರ್ ಯಥಾರುಸೂಯಾ ಸ್ಯಾತ್ ವಸಿಷ್ಠಸ್ಯಾಪ್ಯರುಂಧತಿ ಕೌಶಿಕಸ್ಯ ಯಥಾ ಸತೀ ತಥಾ ತ್ವಮಪಿ ವರ್ತರಿ. ಲಗ್ನ ಮಾಡೋ ಕಾಲಕ್ಕೆ ಪುರೋಹಿತರು ಆ ವಧೂವರಿಗೆ ಆಶೀರ್ವಾದ ಮಾಡ್ಬೇಕಾದ್ರೆ ಇದೇ ಹೇಳ್ತಿರ್ತಾರೆ, ನೀವಿಬ್ರು ಹೆಂಗಿರ್ಬೇಕು, ಅತ್ರೇರ್ ಯಥಾನುಸೂಯಾ ಸ್ಯಾತ್, ನೀವು ಅತ್ರಿ ಇದ್ದಂಗಿರ್ರಿ, ನೀವು ಅನಸೂಯ ಇದ್ದಂಗಿರ್ರಿ. ವಸಿಷ್ಠಸ್ಯಾಪ್ಯರುಂಧತಿ, ವಸಿಷ್ಠರಿಗೆ ಅರುಂಧತಿ ಇದ್ದಂಗೆ. ಕೌಶಿಕಸ್ಯ ಯಥಾ ಸತಿ, ಕೌಶಿಕರಿಗೆ ಅಂದ್ರೆ ವಿಶ್ವಾಮಿತ್ರರಿಗೆ ಅವರ ಹೆಂಡತಿ ಇದ್ದಂತೆ. ತಥಾ ತ್ವಮಪಿ ವರ್ತರಿ, ನೀನು ಕೂಡ ಹಂಗೆ ಇರುವಂತ ಆಶೀರ್ವಾದವನ್ನು ಮಾಡ್ತಾರಂತೆ. ವೇದೋಕ್ತಳಾದ ಮಹಿಳೆಯವಳು ಯಾರವಳು? ಅನಸೂಯಾದೇವಿ ವೇದೋಕ್ತ ಮಹಿಳೆಯವಳು. ನೋಡ್ರಿ ಎಷ್ಟು ಆಶ್ಚರ್ಯ. ಯಾವ ಅನಸೂಯಾದೇವಿ ದೇವರಿಗೆ ಅಮ್ಮನಾಗಿ ಬರಬೇಕೋ ಅವಳು ಅಪೌರುಷೇಯವಾದ ವೇದ ಪ್ರತಿಪಾದ್ಯಳಾದವಳು, ವೇದದಲ್ಲಿ ಕರೆಸಿಕೊಳ್ಳಲ್ಪಟ್ಟವಳು. ಆದ್ದರಿಂದ ಶುಚಿಮನೀಷಯ, ಶುದ್ಧವಾದ ಮನಸ್ಸಿದ್ದವಳಲ್ಲಿ ಪರಮಾದರೇನ ಧೃತಃ. ಗರ್ಭ ಹೆಂಗ್ ಧರಿಸಿದ್ಲು ಅಂದರೆ ಪರಮ ಆದರದಿಂದ ಧರಿಸಿದ್ಲಂತೆ. ದೇವರಲ್ವೇ ಪರಮ ಆದರದಿಂದ ಗರ್ಭವನ್ನು ಧರಿಸಿದ್ದಾಳೆ. ಆಗ ಭಗವಂತ ಸುಕುಮಾರ ರೂಪಿ ಅಭವತ್, ಒಳ್ಳೆ ಸುಂದರ ರೂಪದಿಂದ ದತ್ತನಾಮಕನಾಗಿ ಬಂದ. ಇದರ ಮೇಲೆ ಸನತ್ ಕುಮಾರ, ಸನತ್ ಕುಮಾರಂದು ಇಷ್ಟೇ ಅರ್ಥ. ಹೀಗೆ ಸುಜನಾಯ ದತ್ತ ಪದ, ಸಜ್ಜನರಿಗೆ ಸ್ಥಾನವನ್ನು ಕೊಟ್ಟಂತೆ. ಆತ್ಮಶುದ್ಧಿದ ಸುಜನಾಯ, ಸನತ್ ಕುಮಾರ ರೂಪದಿಂದ ಸಜ್ಜನರಿಗೆ ಚಿತ್ತಶುದ್ಧಿಯನ್ನು ಕೊಟ್ಟಿದ್ದಾನೆ. ಅಂತಹ ಭಗವಂತ ಬಂದ. ಮುನಿಪುಂಗ ಓಢಯ, ಮುನಿಗಳೆಲ್ಲ ತಮ್ಮ ಬುದ್ಧಿಯಲ್ಲಿ ಧರಿಸಿದ್ರಂತೆ. ಏನಂತ ಹೇಳಿ, ಶ್ರೀಹರಿ ನೀನು ಸನತ್ ಕುಮಾರನಾಗಿ ಅವತಾರ ಮಾಡಿ ನಮಗೆ ಜ್ಞಾನಪ್ರದನಾಗು, ನಮಗೆ ಜ್ಞಾನಪ್ರದನಾಗು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಅದಕ್ಕಾಗಿ ಸುಕುಮಾರ, ಸನತ್ ಕುಮಾರ ರೂಪದಿಂದ ಬಂದ. ಸುಕುಮಾರ ಅನ್ನೋ ಶಬ್ದಕ್ಕೆ ಸನತ್ ಕುಮಾರ ಅಂತ ಅರ್ಥ. ದತ್ತಾತ್ರೇಯನಿಗೆ ಹೇಳುವಾಗ ಸುಕುಮಾರ ರೂಪ, ಸುಂದರವಾದ ರೂಪ. ಇಲ್ಲಿ ಬರುವಾಗ ಅವನ ಹೆಸರೇ ಅದು ಬಂತು ಅಂತ ತಿಳಿಸಿದ್ದಾರೆ. ಸರಿ, 39ನೇ ಪದ್ಯ. ಇಲ್ಲಿ ಏನು ಅಂದ್ರೆ 2 ರೂಪಗಳು. ಸ್ವಲ್ಪ ಇಷ್ಟೊತ್ತು ಕೇಳಿದ್ದೀರಲ್ಲ, ಸ್ವಲ್ಪ ಬಿಟ್ಟು ಈಗ ಮತ್ತೆ ಕೇಳ್ರಿ. ಈಗ ಕೇಳೋದೇನು ಅಂದ್ರೆ ಋಷಭನಾಮಕ ಪರಮಾತ್ಮ ಮತ್ತು ಹಂಸನಾಮಕ ಪರಮಾತ್ಮ ಇಬ್ಬರ ಸ್ತೋತ್ರ 39ರಲ್ಲಿ. ದೈತಸ್ಯತಾಂ ವೃಷಭಗೇಶ ಭೂಧರೋ ವಪುರುದ್ವಹನ್ ಪರಮಹಂಸ ಲಕ್ಷಣಂ ವ್ಯಹರದ್ ವಲಕ್ಷತಮ ಪಕ್ಷ ಶೋಭನಂ ಪರತತ್ವಲಿಪ್ಸು ಸನಕಾದಿ ವಂದಿತಃ. ಎಲ್ಲ ಕಡೆಗೂ ಕೂಡ ಪಂಡಿತಾಚಾರ್ಯರು ತಾವೇ ಭಾವಪ್ರಕಾಶಕ ಬರೆದಿದ್ದಾರೆ, ಹೇಳ್ತಾ ಬರ್ತಾ ಇದ್ದಾರೆ. ಇರ್ಲಿ, ಋಷಭ ರೂಪವನ್ನ ಮೊದಲು ಹೇಳಿ ಹಂಸವನ್ನ ಆಮೇಲೆ ಹೇಳಿದ್ದಾರೆ. ನಾನು ಸೌಕರ್ಯಕ್ಕಾಗಿ ಮೊದಲು ಹಂಸವನ್ನ ಹೇಳಿ ಆಮೇಲೆ ಋಷಭನನ್ನ ಹೇಳ್ತೀನಿ. ಯಾಕೆಂದ್ರೆ ಋಷಭನ ಕಥೆಯನ್ನ ಭಾಗವತ ಪಂಚಮ ಸ್ಕಂದದಲ್ಲಿ ಕೇಳಿದ್ದೀರಿ. ಹಂಸನ ಕಥೆಯನ್ನ ಕೇಳುವುದು ಕಡಿಮೆ ಆದ್ದರಿಂದ ಹೇಳ್ತೀನಿ. ಏನು ಇವ ಹೆಂಗಿದ್ದ ಹಂಸ? ಸತಾಂ ದಯಿತಃ, ಸಜ್ಜನರಿಗೆ ಪ್ರೀತಿಪಾತ್ರನಾದ, ಅತ್ಯಂತ ಪ್ರೀತಿಪಾತ್ರನಾದ. ವೃಷಭ ಶ್ರೇಷ್ಠನಾದ. ಭೂಧರ ಭೂಮಿಯನ್ನು ಧರಿಸಿದ. ಏಷ ನಾರಾಯಣ ಇವನು ಪರತತ್ವಲಿಪ್ಸು ಸನಕಾದಿ ವಂದಿತಃ, ಪರತತ್ವವನ್ನು ತಿಳಿಯಬೇಕು ಅಂತ ಸನಕಾದಿಗಳಿಂದ ವಂದಿತನಾಗಿ. ವಲಕ್ಷತಮ ಪಕ್ಷ ಶೋಭನಂ, ಶುದ್ಧವಾದ ಸತ್ಸಿದ್ಧಾಂತವನ್ನು ಉಳ್ಳವನಾಗಿ. ಪರಮಹಂಸದಿಂದ ಸನ್ಯಾಸಾಶ್ರಮದಿಂದ ಕಾಣಿಸಿಕೊಂಡಿದ್ದಾನೆ ಹಂಸನಾಮಕನಾದ ಪರಮಾತ್ಮ. ಇಷ್ಟು ಶ್ಲೋಕದ ಅಭಿಪ್ರಾಯ. ಕಥೆ ನೋಡ್ರಿ ಏನು ಅಂತಂದ್ರೆ, 2 ಅಭಿಪ್ರಾಯವನ್ನ ನನಗೆ ಹೇಳಬೇಕಾಗಿದೆ. ನಾನು ಹೇಳೋದನ್ನು ಹೇಳ್ತೀನಿ, ನೀವೆಲ್ಲ ಅವಶ್ಯವಾಗಿ ಕೇಳಿಸಿಕೊಳ್ಳ್ರಿ. ಹಂಸನಾಮಕ ಪರಮಾತ್ಮನ ವಿಚಾರ ತಿಳಿಬೇಕು ನಾವೆಲ್ಲ. ಭಗವಂತನ ಹಂಸನಾಮಕ ಪರಮಾತ್ಮ ರೂಪ 2 ಇದೆ.
ಒಂದಲ್ಲ ಎರಡು. ಮೊದಲು ತಿಳ್ಕೊಳ್ಳಿ ಸರಿಯಾಗಿ. ಏನು? ಒಂದು ಗೃಹಸ್ಥಾಶ್ರಮಿ ಹಂಸರೂಪ ಒಂದು, ಎರಡನೆಯದ್ದು ಸನ್ಯಾಸಾಶ್ರಮಿ ಹಂಸರೂಪ ಒಂದು. ಎರಡು ಹಂಸರೂಪಗಳಿವೆ. ಬಹಳ ಮಾಡಿ ನಮಗೆ ಹಂಸರೂಪದ್ದೇ ಪರಿಚಯವಿಲ್ಲವಾದ್ರಿಂದ ಗೃಹಸ್ಥೇನೋ ಸನ್ಯಾಸೇನೋ ನಮಗೇನಾಗಬೇಕಾಗಿದೆ ಅಂತ ಕೇಳ್ತಿರ್ತೀವಿ ನಾವು. ಹಂಸ ಹಂಸ ಅಂದ್ರೆ ಯಾರು? ಯಾರದನ್ನ ಹೇಳೋರು? ಹೆಂಗಿದ್ದಾನ ಗೃಹಸ್ಥಾಶ್ರಮಿ ಹಂಸ ಅಂದ್ರೆ ಯಾರು? ನಿತ್ಯದಲ್ಲಿ ನಾವೇನು 632 ಶತಶ್ವಾಸ ಜಪಗಳ, ಸಾರಿ ಇನ್ನೊಂದ್ಸಲ ಹೇಳ್ತೀರಾ, ಯಾರು ಮಾಡ್ತಾರೆ ಈ ಜಪವನ್ನ? ವಾಯುದೇವರು ಮಾಡ್ತಾರ? ಅಲ್ಲ, ಇದನ್ನ ಮಾಡೋದು ಪರಮಾತ್ಮ. ಪರಮಾತ್ಮನೇ ಮಾಡ್ತಾನೆ ಮೊದಲು ಈ ರೂಪ ಹಂಸ ಮಂತ್ರವನ್ನ. ಆ ಹಂಸ ಮಂತ್ರವನ್ನ ಮೊದಲು ಮಾಡಬೇಕಾದದ್ದು ಯಾರು? ಪರಮಾತ್ಮ. ಏನಾಚಾರ ಹೊಸದಾಗಿ ಶುರು ಮಾಡಿದ್ರಲ್ಲ ನೀವೆಲ್ಲ? ನಾವೆಲ್ಲ ಹೆಂಗ್ ಕೇಳಿದ್ವಿ ಅಂದ್ರೆ ವಾಯುದೇವರು ಆ ಶ್ಲೋಕ ನೀವು ಅಂದದ ಪದ್ಯ ಅದ 632 ಶತ ಶ್ವಾಸ ಜಪಗಳು 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗ ಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ. ವಾಯುದೇವರು ಅಂತ ಹೇಳಿದ್ರಿ, ನೀವೇ ಹರಿಕಥಾಂಸಾರ 3-4 ಸಲ ಹೇಳಿರಿ. ಈಗ ಹಿಂಗೆ ಉಲ್ಟಾ ಹೇಳಿಗತ್ತಿರಲಿಲ್ಲ ಅಂದ್ರೆ ಹೌದು, ಅವಾಗ ಉಲ್ಟಾ ಹೇಳ್ಬೇಕಾಗ್ತದೆ, ಸೀದಾ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನೋಡ್ರಿ, ಏನು ಅರ್ಥ ಮಾಡಿಕೊಳ್ಳ್ರಿ. ಮೊದಲು ಮಂತ್ರವನ್ನು ನೋಡಂತೆ. ಹಂ ಸಹ ಸೋಹಂ ಸ್ವಾಹ. ಮಂತ್ರ ಹೆಂಗದಂತ ಎಲ್ರಿಗೂ ಗೊತ್ತದೆ. ಹಂಸ ಸೋಹಂ ಸ್ವಾಹ ಅಂತದ. ಈ ಮಂತ್ರವನ್ನ ವಾಯುದೇವರು ಮೊದಲು ಜಪ ಮಾಡುವುದಿಲ್ಲ. ಇದನ್ನ ಮೊದಲು ಜಪ ಮಾಡುವುದು ಹಂಸನಾಮಕ ಪರಮಾತ್ಮ. ಯಾವ ಹಂಸ? ಗೃಹಸ್ಥ ಹಂಸ. ಮತ್ತವರು ಚೇಂಜ್ ಮಾಡ್ಕೋಬೇಕು, ಅದೆಲ್ಲ ಯಾಕೆ ಮೊದಲು ಹೇಳ್ತೀನಿ ಆಮೇಲೆ. ಗೃಹಸ್ಥ ಹಂಸ ಏನ್ ಹಿಂಗಂದ್ರೆ ಅಂದ್ರೆ ಆ ಮಂತ್ರದ ಅರ್ಥ ಏನು? ಹಂಸ ಸಹ ಅಹಂ ಸ್ವಾಹ. ಹಂಸನು ನಾನಾಗಿದ್ದೇನೆ ಅಂತಾನೆ. ಯಾರು? ವಾಯುದೇವರು ಹೇಳ್ಬೇಕಾ ಇದನ್ನ? ವಾಯುದೇವರ ಹಂಸನ? ಹಂಸ ಯಾರು? ಪರಮಾತ್ಮ. ಪರಮಾತ್ಮ ಹೇಳಬಹುದು ನಾನು ಹಂಸನಾಗಿದ್ದೇನೆ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ಹೇಳಬೇಕು? ಬ್ರಹ್ಮ ಪರಮಾತ್ಮ ಹೇಳಬೇಕು. ಹಂಸಃ ಸೋಹಂ ಸ್ವಾಹ ಅಂತ ಯಾರು ಹೇಳಬೇಕು? ದೇವರು ಹೇಳಬೇಕು, ವಾಯುದೇವರಲ್ಲ. ಮತ್ತೆ ವಾಯುದೇವರು ಹೇಳ್ತಾರೆ ಅಂತ ಅಂದಿದ್ರಲ್ಲ, ತಡೀರಿ, ಇನ್ನೂ ಹೋಗಿಲ್ಲ, ಹಂಸ ಮಾಡ್ಕೊಳ್ಬೇಕಾಗೇ ಇಲ್ಲ ನಮಗೆ. ಹಾಗಾದ್ರೆ ಏನಾಯಿತು? ಈ ಹಂಸ ತನ್ನನ್ನ ತಾನು ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ ಅಂತ ಹೇಳ್ತಾ ಇದ್ದದ್ದನ್ನ ವಾಯುದೇವರು ಕೇಳಿ ಅವರು ಜಪ ಮಾಡ್ತಾರೆ. ಹಂಸಃ ಸೋಹಂ ಸ್ವಾಹ, ಹಂಸಃ ಸೋಹಂ ಸ್ವಾಹ ಅಂತ ಮಾಡ್ತಾರೆ. ಸಣ್ಣ ವ್ಯತ್ಯಾಸ. ವಾಯುದೇವರು ಮಾಡ್ತಾರೆ, ಆದರೆ ಪರಮಾತ್ಮ ಮಾಡಿದ ಮೇಲೆ ಮಾಡ್ತಾರೆ. ಪರಮಾತ್ಮನ ಜೊತೆಗೆ ಮಾಡ್ತಾರೆ. ಪರಮಾತ್ಮ ಒಂದು ದಿವಸಕ್ಕೆ 21,600 ಬಾರಿ ಹಂಸ ಸೋಹಂ ಸ್ವಾಹ ಅಂತ ಹೇಳಿದ ಮೇಲೆ ಅದರ ಇಮಿಡಿಯೇಟ್ ತಕ್ಷಣದಲ್ಲಿ ವಾಯುದೇವರು ಹಂಸ ಸೋಹಂ ಸ್ವಾಹ ಅಂತ ಹೇಳ್ತಾರೆ. ಹೆಂಗಿದ್ದಾನಿವ ಈ ಹಂಸ? ಹೆಂಗಿದ್ದಾನೆ ಅಂತ ಕೇಳಿದ್ರೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಧ್ಯಾಯೇಂದ್ರವಿಂದ್ವಮಿತ ದೀಧಿತಿ ಧ್ಯಾಯೇಂದ್ರವಿಂದು ಕರಬಿಂದು ಸಹಸ್ರ ಲಕ್ಷ ಕಾಂತಿಂ ಪ್ರಿಯಾ ಸಹಿತ ಮಾಸ್ತಿತ ಬಿಂದು ಬಿಂಬೆ. ಚಂದ್ರಮಂಡಲದಲ್ಲಿ ಇದ್ದಾನಂತೆ. ಎಲ್ಲಿದ್ದಾನೆ ಹಂಸನಾಮಕ ಪರಮಾತ್ಮ? ಚಂದ್ರಮಂಡಲದಲ್ಲಿ ಇದ್ದಾನೆ. ಬರೇ ಒಬ್ಬನೇ ಇಲ್ಲ, ಪ್ರಿಯಾ ಸಹಿತಂ, ಹೆಂಡತಿ ಲಕ್ಷ್ಮೀ ಸಹಿತನಾಗಿದ್ದಾನೆ. ಅದಕ್ಕೆ ಗೃಹಸ್ಥ ಅಂತ ಕರೆದದ್ದು. ಲಕ್ಷ್ಮೀ ಸಹಿತನಾಗಿ ಹಂಸ ಎಂಬ ಹೆಸರಿನಿಂದ ಪರಮಾತ್ಮನಿದ್ದಾನೆ. ಎಲ್ಲಿದ್ದಾನೆ ಅಂದ್ರೆ ಇಂದು ಬಿಂಬೆ, ಚಂದ್ರಮಂಡಲದಲ್ಲಿ ಇದ್ದಾನಂತೆ. ಚಂದ್ರಮಂಡಲದಲ್ಲಿ ಲಕ್ಷ್ಮೀ ಸಮೇತನಾಗಿ ಪರಮಾತ್ಮನಿದ್ದಾನೆ. 4 ಕೈಗಳು, 4 ಕೈಗಳು. ಅದರಲ್ಲಿ ಮೇಲಿನ 2 ಕೈಗಳಲ್ಲಿ ಏನು ಹಿಡ್ಕೊಂಡಿದ್ದಾನೆ? ರವಿ ಇಂದು ಅಂದ್ರೆ ಒಂದು ಕೈಯಲ್ಲಿ ಸೂರ್ಯನನ್ನು, ಇನ್ನೊಂದು ಕೈಯಲ್ಲಿ ಚಂದ್ರನನ್ನು ಹಿಡಿದುಕೊಂಡಿದ್ದಾನೆ. ನೋಡಿ, ಇದನ್ನು ಕೇಳೇ ಇಲ್ಲ ನಾವು, ಸುಮ್ಮನೆ ಉದ್ದಕ್ಕೆ ಕೇಳಿರ್ತೀವಿ ಎಲ್ಲ ಪುರಾಣ. ಹಂಸನಾಮಕ ಪರಮಾತ್ಮ ಮೇಲಿನ 2 ಕೈಗಳಲ್ಲಿ ಸೂರ್ಯ ಚಂದ್ರರೆಂಬ ಚಿಹ್ನೆಗಳು, ಅಂದ್ರೆ ಸೂರ್ಯ ಚಂದ್ರರೇ ಚಿಹ್ನೆಗಳಾಗಿ ಇದ್ದಾರೆ. ಕೆಳಗಿನ ಕೈಗಳಲ್ಲಿ ಶಂಖಚಕ್ರಗಳನ್ನು ಹಿಡ್ಕೊಂಡಿದ್ದಾನೆ. ಹೀಗೆ ಹಂಸನಾಮಕ ಗೃಹಸ್ಥ ರೂಪ ಭಗವಂತನದ್ದು. ಶಂಕಾರಿ ದೋರ್ದ್ವಯ ಮುದರ್ಕ ಮಹೇಂದು ಬಿಂಬಾತ್ ಅಂತೂ ಏನಾಯಿತು? ಚಂದ್ರಮಂಡಲದಲ್ಲಿ ಆಸನದ ಮೇಲೆ ಪರಮಾತ್ಮ ಕುಳಿತಿದ್ದಾನೆ ಹಂಸ. 4 ಕೈಗಳಲ್ಲಿ, 2 ಕೈಗಳಲ್ಲಿ, ಮೇಲಿನ ಕೈಗಳಲ್ಲಿ ಸೂರ್ಯ ಚಂದ್ರರು, ಕೆಳಗಿನ 2 ಕೈಗಳಲ್ಲಿ ಶಂಖಚಕ್ರಗಳು, ಪ್ರಿಯಾ ಸಮೇತಂ, ತೊಡೆಯಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಮುಂದೇನ್ರಿ ಆಚಾರ ಅಂದ್ರೆ ಅಮೃತೇನ ಸಿಚ್ಚಮಾನಂ,
ಮೇಲಿನಿಂದ ಚಂದ್ರಮಂಡಲದಲ್ಲಿ ಅಮೃತ ಸುರಿತಾ ಇದೆಯಂತೆ ಧಾರಾಕಾರವಾಗಿ. 24x7 ಕಾರ್ಪೊರೇಷನ್ ವಾಟರ್ ಅಲ್ಲ, ಅಮೃತ ನೀರು, ಸದಾ ನೀರು ಅಮೃತ ಬರ್ತಾ ಇದೆ. ಯಾವ ಅಮೃತವನ್ನ ಕ್ಷೀರಸಾಗರ ಮಥನದಲ್ಲಿ ಕೇಳಿದ್ದೇವೆ, ಅಮೃತೇನ ಸಿಚ್ಚಮಾನಂ ಅಂದ್ರೆ ಲಕ್ಷ್ಮೀನಾರಾಯಣರು ಕೂತ್ಬಿಟ್ಟಾರೆ ಹಂಸರೂಪದಿಂದ. ತಲೆ ಮೇಲೆ ಅಮೃತಾಭಿಷೇಕೋ ಅಸ್ತು ಅಮೃತಾಭಿಷೇಕೋ ಅಸ್ತು ಸುರಿತಾನೆ ಇದೆ. ಆ ಅಮೃತವೇ, ನೆನ್ಪಿಟ್ಕೊಳ್ರಿ, ಆ ಅಮೃತವೇ ಚಂದ್ರನ ಕಿರಣಗಳಲ್ಲಿ ಸೇರಿ ಗಿಡಗಳಲ್ಲಿ ಬಿದ್ದು ಈ ಗಿಡಗಳು ನಮಗೆ ಔಷಧಿಯಾಗಿ ಆಹಾರವಾಗಿ ಬರುವಂತಹದ್ದು. ಈ ನಾವೆಲ್ಲ ಬೇರೆ ಏನು ನಮಗದು ಅನುಸಂಧಾನ ಮಾಡಬೇಕು. ಸೋಮೋ ಭೂತ್ವ ರಸಾತ್ಮಕ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ನಾನು ಚಂದ್ರಮಂಡಲದಲ್ಲಿ ಇದ್ದುಕೊಂಡು ನಾನೇ ಚಂದ್ರಮಂಡಲದಲ್ಲಿ ಇದ್ದೇನೆ. ಔಷಧೀ ಸರ್ವಾಹ ಪುಷ್ಣಾಮಿ, ಎಲ್ಲ ಔಷಧಿಗಳ ಪೋಷವನ್ನು ನಾನು ಮಾಡ್ತೇನೆ ಅಂತ. ಹೇಗೆ ಮಾಡ್ತಾನೆ ದೇವರು ಅಂತಂದ್ರೆ, ತಾನು ಹಂಸನಾಮಕನಾಗಿ ಪ್ರಿಯಾ ಸಮೇತನಾಗಿ ಕುಳಿತುಕೊಂಡು ಸೂರ್ಯ ಚಂದ್ರರನ್ನ ಕೈಯಲ್ಲಿ ಹಿಡಿದು ಶಂಖಚಕ್ರಗಳನ್ನು ಕೈಯಲ್ಲಿ ಹಿಡಿದು ಸದಾ ಅಮೃತಾಭಿಷೇಕವನ್ನು ಮಾಡಿಸ್ತಾ ಇರುವಾಗ ಆ ಅಮೃತದ ಹನಿಗಳು ಚಂದ್ರನ ಕಿರಣಗಳಲ್ಲಿ ಸೇರಿಕೊಂಡು ಮರಗಳಲ್ಲಿ ಮುಟ್ಟಿ ಮರಗಳಿಂದ ನಮ್ಮ ಹೊಟ್ಟೆಗೆ ಬರ್ತದೆ. ಇದು ಹಂಸ. ಅದಕ್ಕೆ ನಾವು ಹಂಸ ಸೋಹಂ ಸ್ವಾಹ ಹಂಸ ಸೋಹಂ ಸ್ವಾಹ ಅಂತ ಜಪ ಮಾಡೋದು. ಅದಕ್ಕೆ ಉಸಿರು ಡಬ 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 ಬಡ್ಕೋದು. ಇಲ್ಲಿ ಹೇಗೆ ಬಡ್ಕೋತದೆ, ಅವನಿಂದ ಬಂದ ಅಮೃತವನ್ನು ತಿಂದಿದ್ದೀವಿ, ಉಪಕಾರ ಸ್ಮರಣೆ ಅಂತ ಹಂಸ ಸೋಹಂ ಸ್ವಾಹ ಅಂತ ಅಂತಿರ್ತೀವಿ. ಇಲ್ಲಿ ಇದ್ರೆ ಯಾಕೆ ಅನ್ಬೇಕು ನಾವೆಲ್ಲ ಹಂಸ ಸೋಹಂ ಸ್ವಾಹ ಅಂತ ಹೇಳಿ? ಓಕೆ, ಮೊದಲು ಯಾರು ಜಪ ಮಾಡ್ತಾರೆ ಹಂಸ ಸೋಹಂ ಸ್ವಾಹ ಅಂತ ಹೇಳಿ? ನಾರಾಯಣ. ಯಾಕೆ? ಸಹ ಅಹಂ, ಮುಖ್ಯಾರ್ಥದಲ್ಲಿ ಮುಖ್ಯವಾಗಿ ನಾನೇ ಹಂಸ ಅಂತ ಹೇಳಿಕೊಳ್ಳೋದು ಅವರು. ನೆಕ್ಸ್ಟ್ ವಾಯುದೇವರು ಜಪ ಮಾಡ್ತಾರೆ. ಮತ್ತೆ ವಾಯುದೇವರು ಜಪ ಮಾಡುವಾಗ ಇದನ್ನ ಹೆಂಗ್ ಮಾಡ್ಬೇಕು ಈಗ? ಯಾಕಂದ್ರೆ ಸಹ ಅಹಂ ನಾನಲ್ಲ ಅಂತ ಆಯ್ತು. ಅದಕ್ಕೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಅಂತರ್ಯಾಮಿಣ ಅಪೇಕ್ಷ ಅಹಂ ತ್ವಮಿತ್ಯಾದಿ ಶಬ್ದಾ. ಅಂತರ್ಯಾಮಿಯನ್ನ ಕುರಿತು ಅಹಂ ತ್ವಂ ಅನ್ನೋ ಶಬ್ದಗಳನ್ನು ಬಳಸ್ಬೇಕಂತೆ. ಅಹಂ ತ್ವಂ ಅನ್ನುವ ಶಬ್ದ ನಾನು ಅಂತಷ್ಟೇ ಅರ್ಥ ಅಲ್ಲ, ನನ್ನ ಅಂತರ್ಯಾಮಿಗೂ ಅಹಂ ಅಂತ ಕರಿಬೇಕಂತೆ. ಅದಕ್ಕೆ ಹಂಸಃ ಸಹ ಅಹಂ ಮದಂತರ್ಯಾಮಿ. ಅವೇನು ಹಂಸ ಇದ್ದಾನಲ್ಲ ಅವನು ನನ್ನ ಅಂತರ್ಯಾಮಿ ಆಗಿದ್ದಾನೆ ಅಂತ ಜಪ ಮಾಡುವರು ವಾಯುದೇವರು. ನಾನೇ ಹಂಸನಾಗೀನಿ ಅಂತ ಜಪ ಮಾಡುವರು ಪರಮಾತ್ಮ. ಮತ್ ನಾವೆಲ್ಲಿ ಮಾಡ್ತೀವಿ? ಮಾಡಂಗೇ ಇಲ್ಲ. ಸಮರ್ಪಣೆ ಮಾಡಬೇಕು, ಸಂಕಲ್ಪ ಮಾಡಬೇಕು ಹಂಸ ಮಂತ್ರ ದಿವಸ. ಮತ್ ನಾವೇನ್ ಮಾಡಬೇಕು ಅಂದ್ರೆ, ಹೌದು ಹಂಸಃ ಸಹ ಅಹಂ, ಅವೇನಿದ್ದಾನಲ್ಲ ಹಂಸ, ಆ ಪರಮಾತ್ಮ, ಅವನ ಅಂಶ ಪ್ರತಿಬಿಂಬ ನಾವು. ಅದಕ್ಕಾಗಿ ಹಂಸ ಸೋಹಂ ಸ್ವಾಹ. ಸ್ವಾಹ ಅಂದ್ರೆ ನಮಸ್ಕಾರ. ದೇವರೇ, ನಾವು ನಿನ್ನ ಪ್ರತಿಬಿಂಬ, ನಿನಗಿದೋ ನಮಸ್ಕಾರ ಅಂತನ್ನುವುದೇ ಹಂಸ ಮಂತ್ರದ ಅನುಸಂಧಾನ. ಹಂಸ ಯಾಕೆ? ಹಂತ ಇತಿ ಹಂಸ, ನಮ್ಮ ದುಃಖಗಳನ್ನು ಹರಣ ಮಾಡ್ತಾನಾದ್ರಿಂದ ದೇವರಿಗೆ ಹಂಸ ಅಂತ ಕರೀತಾರೆ. ಹಂಸ ಸೋಹಂ ಸ್ವಾಹ. ಇದು ಗೃಹಸ್ಥ ಹಂಸನ ಕಥೆ. ಇನ್ನೊಬ್ಬ ಹಂಸ ಇದ್ದಾನೆ, ಸನ್ಯಾಸಿ ಹಂಸ. ಸ್ವಾಮಿಗಳವ ಡೈರೆಕ್ಟ್ ಆಗಿ ಅಂದ್ರೆ, ಮೊದಲು ಗೃಹಸ್ಥಾಶ್ರಮಿಯಾಗಿ ಮನಿ ಸಾಕಾಗಿ ಕೊನೆಗೆ ಆಶ್ರಮ ತಗೊಂಡು ಹಿಂಗೆಲ್ಲ ಆಗಿಲ್ಲ. ಮನಿ ಸಾಕಾಗಿ ಆಶ್ರಮ ತಗೊಂಡು ಹಿಂಗೆಲ್ಲ ಮಾಡಿರಂಗಿಲ್ಲ. ನೇರ ಸ್ವಾಮಿಗಳಾಗ್ಬಿಟ್ಟಿದ್ದಂತ. ಅವ ಯಾರು? ಭಾಗವತದ ಏಕಾದಶ ಸ್ಕಂದಲ್ಲಿ ಹೇಳುವಾಗ, ಸನಕಾದಿಗಳು ಪರತತ್ವ ಲಿಪ್ಸು ಸನಕಾದಿ ವಂದಿತ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು 4 ಜನರು ಬ್ರಹ್ಮದೇವರ ಹತ್ರ ಹೋದ್ರು. ಬ್ರಹ್ಮದೇವರು ಜಪ ಮಾಡ್ತಾ ಕೂತಿದ್ರು. ಬ್ರಹ್ಮದೇವ ಅಂದ್ರು. ಬ್ರಹ್ಮದೇವರು ಕಣ್ತೆರೆದ್ರು. ಏನು ಅಂದ್ರು? ಸ್ವಲ್ಪ ಒಳಗೆ ಬರ್ತೀರಾ ಅಂದ್ರು. ಏನ್ ವಿಶೇಷ ಅಂದ್ರು? ನಿಮ್ಮ ಹತ್ರ ಕೆಲವು ರಹಸ್ಯ ಕೇಳಬೇಕಾಗಿದೆ, ಬರ್ರಿ ಎಂದ್ರು. ಒಳಗೆ ಕರ್ಕೊಂಡು ಹೋದ್ರು. ಬ್ರಹ್ಮದೇವರು ಎಲ್ಲರನ್ನ ದೂರ ಸರಿಸಿ ಒಬ್ಬರೇ ಕೂತ್ಕೊಂಡ್ರು. ಏನ್ ಬೇಕಾಗಿತ್ತು ಹೇಳ್ರಿ ಎಂದ್ರು. ಏನಿಲ್ಲ, ನಮ್ಮ ಮನಸ್ಸು ಯಾಕೋ ಆ ಕಡೆ ಈ ಕಡೆ ಜಗ್ಗಾಡ್ಲಿಕ್ಕತ್ತದ. ನಾವು ಸನ್ಯಾಸಿಗಳು, ಸನತ್ ಕುಮಾರಾದಿಗಳು ಸ್ವಯಂ ಸನ್ಯಾಸಿಗಳು, ಹುಟ್ಟುತ್ತಾನೆ ಸನ್ಯಾಸಿಗಳವರು ಸನತ್ ಕುಮಾರಾದಿಗಳು. ನಮ್ಮ ಮನಸ್ಸು ಗುಣೇಶ್ ವಾವಿಷಂಯೋಗಿ, ನಮ್ಮ ಮನಸ್ಸು ಪದಾರ್ಥಗಳಲ್ಲಿ ಹೋಗಿ ಹಿಂಗ್ ಹೊಯ್ದಾಡ್ಲಿಕ್ಕತ್ತದೆ. ದಯಮಾಡಿ ನಮ್ಮ ಮನಸ್ಸು ಕಂಟ್ರೋಲ್ ಮಾಡೋದು ಹೆಂಗ ಹೇಳ್ಬಿಡ್ರಿ. ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಮನಸ್ಸು ಹೋಗ್ಬಾರ್ದು. ಅದನ್ನ ನೀವು ಉಪದೇಶ ಮಾಡ್ರಿ ಅಂತ ಕೇಳಿದಾಗ ಕಣ್ಣು ಮುಚ್ಚಿಬಿಟ್ರಂತ ಬ್ರಹ್ಮದೇವರು. ಗಟ್ಟು ಕಣ್ಣು ಮುಚ್ಚಿಬಿಟ್ರಂತ. ಗಾಬರಿ. ಉಪನ್ಯಾಸ ಹೇಳ್ರಿ ಅಂದ್ರೆ ನಮ್ದು ಇವತ್ತು ಮೌನ ವೃತ ಅಂದಂಗೆ ಆಯ್ತು ಲೆಕ್ಕ. ನೀವು ಶುರು ಮಾಡ್ರಿ ಆಚಾರ್ಯ ಅಂದ್ರೆ ಏನ್ ಹಂಗಂದ್ರೆ
ಕಣ್ಣು ಮುಚ್ಚಿಬಿಟ್ರೆ ಗಟ್ಟಿಯಾಗಿ. ಕಣ್ಣು ಮುಚ್ಚಿದ ಕೂಡಲೇ ಇವರಂದ್ರು, ಯಾಕೋ ನಮ್ಮ ಅಪ್ಪಗೂ ಗೊತ್ತಿಲ್ಲ ಕಾಣಿಸ್ತದೆ ಇದು, ಹಿಂಗಾಗ್ತಿರ್ತಾರೆ ಕೆಲವೊಮ್ಮೆ. ಕಣ್ಣು ಮುಚ್ಚಿದ ಕೂಡಲೇ ಭಗವಂತ ಸನ್ಯಾಸ ರೂಪದಲ್ಲಿ ಬಂದ, ಹಂಸನಾಗಿ ಬಂದ ಕೂಡಲೇ ಬ್ರಹ್ಮದೇವರು ಎದ್ದು ನಿಂತು ಸಾಷ್ಟಾಂಗ ಹಾಕಿಬಿಟ್ರು. ಆ ಹಂಸನಾಮಕ ಪರಮಾತ್ಮ ಬಂದ, ಪುರುಷ ರೂಪ, ಪಕ್ಷಿ ರೂಪ ಅಲ್ಲ. ಕೇಳಿದಾಗೆಲ್ಲ ಹಂಸ ಹಂಸ ಅಂದ್ರೆ ಪಕ್ಷಿ ಅಂತ ಅಲ್ಲ, ಪುರುಷ ರೂಪ. ಎದ್ದು ಸಾಷ್ಟಾಂಗ ಹಾಕಿಬಿಟ್ರು. 4 ಕೈಗಳು 4 ಮುಖಗಳು, 4 ಕೈ 4 ಮುಖಗಳಿಂದ ನಮಸ್ಕಾರ ಹಾಕಿ ಹಂಸನನ್ನ ನೋಡಿದಾಗ ಈ ಸನಕಾದಿಗಳು ಪ್ರಶ್ನೆ ಕೇಳಿದ್ರಂತೆ, ಕೋ ಭವಾನ್, ಯಾರ್ ನೀನು ಅಂತ ಕೇಳಿದ್ರಂತೆ. ಬ್ರಹ್ಮದೇವರು ನಮಸ್ಕಾರ ಹಾಕ್ಯಾರ, ಸನಕಾದಿಗಳು ಕೋ ಭವಾನ್, ಯಾರ್ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಹಂಸ ಪರಮಾತ್ಮ ಹೇಳಿದಂತೆ, ನಿಮ್ ಪ್ರಶ್ನೆ ರೂಲ್ಡ್ ಔಟ್ ಅಂದ್ಬಿಟ್ರು. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಅಪ್ಪ ನಮಸ್ಕಾರ ಮಾಡಿದ್ರೆ ತಿಳ್ಕೊಳ್ರಿ ನಾ ಯಾರು ಅಂತ ಹೇಳ್ಬಿಟ್ರು. ಕ್ಲೋಸ್, ಉತ್ತರ ಮುಗಿದು ಹೋಯ್ತು. ನೀ ಯಾರು ಅಂತ ಕೇಳಲೇಬಾರ್ದು, ನಿಮ್ಮ ಅಪ್ಪ ನಮಸ್ಕಾರ ಮಾಡಿದ್ರೆ ಅವರ ಅಪ್ಪನೇ ಬಂದೀನಿ ಅಂತ ಅರ್ಥ ಅಂತ ಹೇಳ್ಬಿಟ್ರು. ಹೀಗೆ ಅವರ ಸಂವಾದ ಪ್ರಾರಂಭ ಆಯಿತು ಅಂತ ಭಾಗವತ ಹೇಳ್ತದೆ. ಮುಂದೆ ಉತ್ತರವನ್ನು ಹೇಳಿದ, ಸನ್ಯಾಸ ಧರ್ಮವನ್ನು ಪರಿಚಯ ಮಾಡಿಸಿದ. ಇದು ಒಂದು ಹಂಸರೂಪ. ಇವತ್ತೇನು ಮಾಧ್ವ ಪರಂಪರೆಯಲ್ಲಿ ಎಷ್ಟು ಜನ ಸನ್ಯಾಸಿಗಳು ಅಂತ ಇದ್ದಾರೋ ಪೀಠಾಧೀಶರು, ಅವರೆಲ್ಲರೂ ಕೂಡ ಈ ಹಂಸನಾಮಕ ಪರಮಾತ್ಮನ ಪರಂಪರೆ ಪೀಠ ಏನಿದೆ ಅದರಲ್ಲಿನ ವಿಭಾಗಗಳು ಒಂದೊಂದೊಂದೊಂದಾಗಿ ಇದ್ದದ್ದು. ಇದನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಅದಕ್ಕಾಗಿ ಒಂದು ಹಂಸ ಗೃಹಸ್ಥಾಶ್ರಮಿ, ಇನ್ನೊಂದು ಹಂಸ ಸನ್ಯಾಸಿ. ಆ ಗೃಹಸ್ಥ ಅಲ್ಲಿ ಇದ್ದಾನೆ, ಎಲ್ಲಿ? ಇಂದು ಮಂಡಲದಲ್ಲಿ. ಇವ ಹಂಸ ಉಪದೇಶ ಮಾಡಿ ಹೊರಟು ಬಿಟ್ಟ. ಫಸ್ಟ್ ಕ್ಲಾಸ್ ಸನ್ಯಾಸ ಧರ್ಮ ಹೇಳಿದಂತ ಸ್ವಾಮಿಗಳು ಹೆಂಗಿರ್ಬೇಕು ಅಂತ ತಿಳ್ಕೊಂಡು ತಿಳಿಸಿಕೊಟ್ಟು ಹೋಗಿಬಿಟ್ಟ, ಅದೃಷ್ಟನಾಗಿ ಬಿಟ್ಟ. ಇದು ದಕ್ಷ ಪ್ರಜಾಪತಿಗಳು ಹಂಸಗುಹ್ಯ ಸ್ತೋತ್ರ ಅಂತ ಒಂದು ಸ್ತೋತ್ರ ಮಾಡ್ತಾರೆ. ಭಾಗವತದ 6ಠ ಸ್ಕಂದದಲ್ಲಿ ಬರುವ ಸಂದರ್ಭದಲ್ಲಿ ವಿಂಧ್ಯ ಪರ್ವತದಲ್ಲಿ ದಕ್ಷ ಪ್ರಜಾಪತಿಗಳು ಹಂಸಗುಹ್ಯ ಸ್ತೋತ್ರ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಅಂದ್ರೆ ಈ ಹಂಸನಾಮಕ ಪರಮಾತ್ಮನ ಸ್ತೋತ್ರ ಮಾಡುವಂತಹ ಒಂದು ಸ್ತೋತ್ರವೂ ಉಂಟು, ಹಂಸಗುಹ್ಯ ಸ್ತೋತ್ರ ಅಂತೇಳಿ. ಅದರಿಂದ ಸ್ತೋತ್ರವನ್ನ ಮಾಡಿದ್ದಾರೆ ಅಂತ ತಿಳಿದುಕೊಳ್ಬೇಕು. ಹೀಗೆ ದೈತ ಸತಾಂ ವೃಷಭಯೇಶ ಭೂಧರೋ ವಪುರುಧ್ವಗನ್ ಪರಮಹಂಸ ಲಕ್ಷಣಂ ವ್ಯಹರದ್ವಲಕ್ಷತಮ ಪಕ್ಷ ಶೋಭನಂ ಪರತತ್ವಲಿಪ್ಸು ಸನಕಾದಿ ವಂದಿತಃ. ಇದು ಇದೇ ರೀತಿಯಾಗಿ ಋಷಭನಾಮಕ ಪರಮಾತ್ಮನು ಕೂಡ ಅವತಾರ ಮಾಡಿದ್ದಾನೆ. ಮೊದಲು ರಾಜನಾಗಿ ಇದ್ದು ಆಮೇಲೆ ಸನ್ಯಾಸಿಯಾದವನು ಋಷಭನಾಮಕ ಪರಮಾತ್ಮ. ವಪುಹು ಉದ್ವಹನ್ ಪರಮಹಂಸ ಲಕ್ಷಣಂ, ಹುಟ್ಟುವಾಗ ರಾಜನಾಗಿ ಅನಂತರದಲ್ಲಿ ಸನ್ಯಾಸಿಯಾಗಿ ಬಂದಿದ್ದಾನೆ. ಅವನಿಂದಲೂ ಕೂಡ ತತ್ವೋಪದೇಶವನ್ನು ಪಡೆದಿದ್ದಾರೆ ಅಂತ ತಿಳಿಸಿದರು. ಇನ್ನ 2 ಶ್ಲೋಕ ಉಚ್ಚಾರಣೆ ಮಾಡಿ ನಿಲ್ಲಿಸಿಬಿಡ್ತೇನೆ, ನಾಳೆ ಉಳಿದದನ್ನು ನೋಡೋಣವಂತೆ. ಈಗ ನೋಡ್ರಿ, ನಾರಾಯಣ ಪಂಡಿತಾಚಾರ್ಯ ಅಂತಾರೆ 40ನೇ ಶ್ಲೋಕದಲ್ಲಿ ಹೇಳುವಾಗ, ದೇವರ ಚಮತ್ಕಾರವೋ ಚಮತ್ಕಾರ. ಸಾಮಾನ್ಯವಾಗಿ ದೇವರು ಅಲ್ಲಿ ರಾಮನಾಗಿ, ಇಲ್ಲಿ ಪರಶುರಾಮನಾಗಿ, ಅಲ್ಲಿ ಕೃಷ್ಣನಾಗಿ, ಇಲ್ಲಿ ವೇದವ್ಯಾಸರಾಗಿ ಇದ್ದದ್ದು ನೋಡಿದ್ದೀರಿ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಆದದ್ದು ನೋಡಿದ್ದೀರಾ? ದೇವರು ತನಗೆ ಅಣ್ಣ, ತನಗೆ ತಮ್ಮ. ವಾಹ್, ಏನ್ ಮಜಾ ಬಂತ್ರಿ ಇದೆಲ್ಲರ. ಉದಪಾದಿ ಧರ್ಮ ತನಯೋಗ್ಯಯಂ ಹರಿಹಿ ನರದೇವ ಸೋದರ ಉದಾರ ವಿಕ್ರಮ ಅಪಿ ಕೃಷ್ಣ ಇತ್ಯಭಿಹಿತೋ ಮುದೇ ಸತಾಂ ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ. ಧರ್ಮತನಯ ಯಮದೇವರ ಮಗನಾಗಿ ಅಯಂ ಇವನು ಹರಿ ಎಂಬ ಹೆಸರಿನಿಂದ ಹುಟ್ಟಿದ. ಯಾರವನು? ನರದೇವ ಸೋದರ, ಶೇಷದೇವರ ನರದೇವರೇನಾಗಿದ್ದಾರೆ ಅವರ ಸೋದರನಾಗಿದ್ದಾನೆ. ಉದಾರ ವಿಕ್ರಮ ಅಪಿ ಕೃಷ್ಣ ಇತ್ಯಭಿಹಿತ, ಕೃಷ್ಣ ಎಂಬ ಹೆಸರಿನಿಂದ ಹುಟ್ಟಿದ್ದಾನೆ. ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ, ನಾರಾಯಣನಾಗಿ ಹುಟ್ಟಿದ್ದಾನೆ. ಅಂದ್ರೆ ಒಂದೇ ಮನೆಯಲ್ಲಿ ಮೂರು ದೇವರು. ಶೇಷದೇವರೊಬ್ಬರು ಬಿಟ್ಬಿಡ್ರಿ, ಬಿಟ್ಟ ಮೇಲೆ ನಾರಾಯಣ ಹರಿಹಿ ಕೃಷ್ಣ ಅಂತ ಹೇಳಿ ಇವರೇನಾಗ್ಯಾರ? ದೇವರು ತಮ್ಮನ್ ತಾವು ಮಾತಾಡ್ಬೇಕಾರ ಅಣ್ಣ ಅಂತ ಮಾತಾಡ್ಬೇಕಂತ, ಇನ್ನೊಬ್ಬನ್ ಮಾತಾಡ್ಬೇಕಾರ ತಮ್ಮ ಅನ್ಬೇಕಂತೆ. ಏನು ವಿಚಿತ್ರ ಲೀಲರಿ ಎಲ್ಲಾದ್ರು. ಛೇ ಹಿಂಗೆಲ್ಲೆಲ್ಲೂ ಜಗತ್ನಾಗ ಕಂಡಿಲ್ಲ. ಸ್ವಯಮೇವ ಏನದು ಸಹಜ ಅಂತಂದ್ರೆ ಸೋದರ, ತಾನೇ ಆಗಿ ಹುಟ್ಟಿದ್ದಾನೆ, ತಾನೇ ಹುಟ್ಟಿ ಬಂದಿದ್ದಾನಾದ್ರಿಂದ ಇದು ಭಾರಿ ಆಶ್ಚರ್ಯ. ನರದೇವ ಸೋದರ
ಶೇಷದೇವರು, ಯಾವ ಶೇಷದೇವರು ತಮ್ಮ ಮೈ ಮೇಲೆ ಹೊತ್ತುಕೊಂಡು ಮಲ್ಕೊಂಡಿರ್ತಾರೆ ಅವರನ್ನ ಇವತ್ತು ಬಾಯಿ ತುಂಬ ಅಣ್ಣ ಅಂತ ಕರೆಯೋ ಭಾಗ್ಯ. ಆ ಅಣ್ಣ ಈ ಶೇಷದೇವರನ್ನ ತಮ್ಮ ಅಂತ ಕರೆಯೋ ಭಾಗ್ಯ. ಬಲರಾಮನಾದಾಗ ತಮ್ಮ ಅಂತ ಕರೆದಿದ್ದ, ಲಕ್ಷ್ಮಣನಾದಾಗ ಅಣ್ಣ ಅಂತ ಕರೆದಿದ್ದ. ಬೇರೆ ಬೇರೆ ತಾಯಿ ಹೊಟ್ಟೆಯಲ್ಲಿದ್ರು, ಇಲ್ಲಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಬಂದ್ಬಿಟ್ರು. ಒಂದೇ ತಾಯಿ ಹೊಟ್ಟೆಯಲ್ಲಿ ಬಂದು ಅಣ್ಣ ತಮ್ಮಂದ್ರು ಅಂತ ಕರೆಸಿಕೊಳ್ಳುವಂತಹ ಒಂದು ವಿಚಿತ್ರ ಲೀಲೆಯನ್ನ ತೋರಿಸಿದ್ದಾನೆ. ನೋಡ್ರಿ ಎಷ್ಟು ವಿಚಿತ್ರ. ನರ, ನಾರಾಯಣ, ಹರಿಕೃಷ್ಣ ಅಂತಂದಾಗ ಅದರಲ್ಲಿ 3 ಜನರು. ಅವರೇ ಕೃಷ್ಣ ಇತ್ಯಭಿಹಿತ ಹರಿನಾಮ್ನಃ ಸಹಜೋ ವಿಜಾಯತ. ಕೃಷ್ಣ ಅಂತ ಕರೆಸಿಕೊಂಡವ ಹರಿಗೆ ತಮ್ಮನಾದ, ಹರಿ ಅಂತ ಇದ್ದವನಿಗೆ ನಾರಾಯಣ ಅವ ತಮ್ಮ ಆದ. ಹೀಗೆ 3 ಮಂದಿಯೂ ಆಗಿದ್ದಾರೆ ಅಂತ ಹೇಳಿ 40ನೇ ಶ್ಲೋಕವನ್ನು ಮುಕ್ತಾಯ ಮಾಡಿದರು. ಗೊತ್ತಾಯಿತು, ವಿಷಯ ತಿಳಿಯಿತು. 41ನೇ ಶ್ಲೋಕ ಮುಗಿದ್ರೆ ಈ ವರ್ಣನ ಮುಗೀತು. ನಾಳೆಗೆ ಬೇರೆ ವಿಷಯ. ಅಂತೂ ಇಂತೂ 2 ಸರ್ಗ ಬರೀ ವರ್ಣನ ಕೇಳಿ 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 ಯಾವಾಗರ ಮಧ್ವಾಚಾರ ಕತಿ ಬಂದದೋ ಇಲ್ಲೋ ಅಂತ ಅನಿಸ್ಬಿಟ್ಟದ ಕೆಲವರಿಗೆ. ಹಂಗಾಗಿರ್ತದ್ರಿ. ಯಾವಾಗರ ತುಳಸಿ ಲಗ್ನ ಬಂದದೋ ಇಲ್ಲೋ ಅಂತ ಅನಿಸ್ಬಿಟ್ಟಿರ್ತದಲ್ಲ. ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಪರಮಾತ್ಮನೇ ಸತತಂ ಏಕರೂಪಿಣೆ, ಎಲ್ಲ ರೂಪಗಳಲ್ಲೂ ಅಭಿನ್ನನಾಗಿದ್ದೀಯ. ದಶರೂಪಿಣೆ 10 ರೂಪಗಳು, ಶತರೂಪಿಣೆ 100 ರೂಪಗಳು, ಸಹಸ್ರ ರೂಪಿಣೆ 1000 ರೂಪಗಳು, ಅವಿಕಾರಿಣೆ ಯಾವ ರೂಪದಲ್ಲೂ ವಿಕಾರ ಇಲ್ಲ, ಸ್ಫುಟಂ ಸ್ಫುಟವಾಗಿ ಅನಂತ ರೂಪಿಣೆ. 1, 5, 10, 100, 1000 ಅನಂತ ಮುಗದೆ ಹೋಯ್ತು. ದೇವ ರೂಪಗಳು ಎಷ್ಟವ? 1, 10, 100, 1000, ಲಕ್ಷ ಇಲ್ಲ, ಅನಂತ ಅಷ್ಟೇ. ಎಲ್ಲ ದೇಹಗಳು ಹೆಂಗವ? ಸುಖಚಿತ್ ಸಮಸ್ತತನವೇ, ಎಲ್ಲವೂ ಜ್ಞಾನಾನಂದ ಶರೀರವಾಗಿರುವಂತಹ ನಿನಗೆ ನಮೋ ನಮಃ, ನಮಸ್ಕಾರವಿಲ್ಲಿ ಅಂತ ಸ್ತೋತ್ರವನ್ನ ಮಾಡಿ ಮುಕ್ತಾಯ ಮಾಡ್ತಾರೆ. ಮುಂದೇನಾಯಿತು? ಇವರು ನಮಸ್ಕಾರ ಮಾಡಿದ ಮೇಲೆ ಇತಿ ಚಿಂತಯನ್ ಅವಿರಳಾಂತರೋ ಹರಿಂ ಪ್ರಣನಾಮ ಸಪ್ರಣಯ ಮಾದ್ರತೋ ಮುನ ಅಜಿತೌ ಪರಸ್ಪರ ಸಭಾಜಿತೌ ಸತೌ ನಿಕಷಾ ನಿಶೀರತಿ ಪುರೋಪವೇಶಿನೌ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮುಂದೆ ಅವರು 3 ಜನ ಸೇರಿದಾಗ, ಮೂವರು ಅಂದ್ರೆ ನಾರಾಯಣ, ವ್ಯಾಸ, ಮಧ್ವ, 3 ಜನ ಒಳಗೆ ಸೇರಿದಾಗ ಏನ್ ನಡೀತು ಎಂಬುದನ್ನು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.